ಅಂದ್ರೆ ಈಗ ಓಕೆ ನವೀನ್ ಸಜ್ಜು ಅವ್ರದ್ದು ಪ್ರಾಜೆಕ್ಟ್ ಎಲ್ಲ ಇದಾಯ್ತು. ಪ್ರಾಜೆಕ್ಟ್ ಆದ್ಮೇಲೆ ಲೈಕ್ ಅದೇನು ಮುಂದೆ ಮೂವ್ ಮಾಡಿದ್ರ ನವೀನ್ ಸಜ್ಜು ಅವ್ರ ಜೊತೆಗೆ ಏನಾದ್ರು ವರ್ಕ್ ಆಯ್ತಾ? ಅದು ಮಾಡಿದ್ವಿ. ಅವಾಗೆಲ್ಲ ಕೊರೋನಾ ಟೈಮ್ ಸರ್. ಹತ್ರ ಪುನೀತ್ ರಾಜ್ಕುಮಾರ್ ತೀರೋದು 2021. ಅಲ್ಲಿಂದ ನಾವು ಡೈವರ್ಟ್ ಆಗ್ಬಿಟ್ವಿ. ಯಾಕಂದ್ರೆ ನಮಗೂ ಕಮಿಟ್ಮೆಂಟ್ ಇತ್ತು, ನಮಗೂ ಕೈಲಿ ಕಾಸಿರ್ಲಿಲ್ಲ, ಮತ್ತೆ ಹೋಗಕ್ಕೂ ಆಗಿಲ್ಲ. ಸಿನಿಮಾ ಅದೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನು ಹೆಚ್ಚು ಕಮ್ಮಿ ನವೀನ್ ಸಜ್ಜು ಅವರು ರಿಲೀಸ್ ಹತ್ರ ಬಂದಿದೆ. ಅದಾದ್ಮೇಲೆ ನಾನು ಸ್ವಲ್ಪ ದಿನ ಹೆಚ್ಚು ಕಮ್ಮಿ ಒಂದು ತಿಂಗಳೇನೋ ವರ್ಕ್ ಮಾಡಿದೆ. ಅದಕ್ಕೆ ಸ್ವಲ್ಪ ಸ್ಕ್ರೀನ್ ಪ್ಲೇ ಸಮಥಿಂಗ್ ಡೈಲಾಗ್ ಏನಿರುತ್ತೆ ಅದು ಸಣ್ಣ ಪುಟ್ಟದು ಪಂಚಿಂಗ್ ಡೈಲಾಗ್ ಏನಿರುತ್ತೆ ಇದನ್ನ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಒಳಗಡೆ ಬಂದಾಗ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನು ರಿಲೀಸ್ ಆಗ್ಬೇಕು, ಅದು ಆಗುತ್ತೆ. ಗಿಲ್ಲಿ ನಟ ಏನಾದ್ರು ಅದ್ರಲ್ಲಿ ಹ್ಯಾಕ್ ಮಾಡಿರುವಂತದ್ದು ಇದೆಯಾ? ಜಸ್ಟ್ ಡೈಲಾಗ್ ರೈಟರ್ ಆಗಿ? ಇಲ್ಲ. ಗಿಲ್ಲಿ ನಟ ಬಂದ್ರು ಅದಕ್ಕಿಂತ ಮುಂಚೆ ನಾನೇ ಒಂದ್ ತಿಂಗಳು ಕೆಲಸ ಮಾಡ್ತಾ ಇದ್ದೆ. ಗಿಲ್ಲಿ ನಟ ಬಂದಕ್ಕೆ ಕೊರೋನಾ 3ನೇ ಸರಿ ಬ್ಲಾಕ್ ಇದ್ ಮಾಡಿದ್ರು, ಲಾಕ್ ಡೌನ್ ಮಾಡಿದ್ರು 3ನೇ ಸರಿ. ಅಲ್ಲಿಗೆ ಏನಾಗೋದು, ಬರೀ ಫೋನ್ ಕಾನ್ವರ್ಸೇಷನ್. ಗಿಲ್ಲಿ, ನಾನು ಮತ್ತೆ ಇನ್ನೊಬ್ರು ಅಂದಾಣಿ ಸರ್, ನವೀನ್ ಸಜ್ಜು ಎಲ್ಲ ಬರೀ ಫೋನ್ ಕಾನ್ವರ್ಸೇಷನ್, ಕಾನ್ಫರೆನ್ಸ್ ಮಾತಾಡ್ತಿರೋದು. ಸಬ್ಜೆಕ್ಟ್ ಹಿಂಗ್ ಮಾಡಿದ್ರೆ ಹೆಂಗೆ, ಹಿಂಗ್ ಮಾಡಿದ್ರೆ ಅಂತ ಮಾತಾಡ್ತಾ ಇದ್ವಿ. ಮಾತಾಡಿ ಒಳಗಡೆ ಬರೋ ಅಷ್ಟರಲ್ಲಿ ಇವ್ರ ದಾರಿ ಒಂದು ನಮ್ ದಾರಿ ಒಂದು. ಅಷ್ಟೊತ್ತಿಗೆ ಏನ್ ಮಾಡಿದ್ರೆ ಇವನು ಕಾಮಿಡಿ ಕಿಲಾಡಿಗೆ ಜಂಪ್ ಆಗ್ಬಿಟ್ಟ. ಕಾಮಿಡಿ ಕಿಲಾಡಿಗೆ ಹೋಗ್ಬೇಕಾದಾಗ ಇಲ್ಲಿಂದ ಅವನು ಅಲ್ಲಿ ಸ್ಟುಡಿಯೋಗೆ ಹೋಗ್ಬೇಕಾಗಿತ್ತು, ಅಬ್ಬಣ್ಣ ಸ್ಟುಡಿಯೋ. ಅವನ ಹತ್ರ ಅವಾಗ 2 ವೀಲರ್ ಇರ್ಲಿಲ್ಲ, ಏನಂದ್ರೆ ಏನಿಲ್ಲ. ಸತ್ಯ ಹೇಳ್ಬೇಕು ಅಂದ್ರೆ ಗಿಲ್ಲಿ ಹತ್ರ ಅಕೌಂಟೇ ಇರ್ಲಿಲ್ಲ. ನಾನು ಗೂಗಲ್ ಪೇ, ಫೋನ್ ಪೇ ಅಕ್ಕ 2 ಸರಿ ಮಾಡಿದ್ರು, ಸ್ವಲ್ಪ ಅಮೌಂಟ್ ಕೊಟ್ಬಿಡಿ ಸರ್ ಅಂತ. ನನಗೆ ಮಾಡ್ಸೋರು ನಾನು ಡ್ರಾ ಮಾಡ್ಕೊಡ್ತಾ ಇದ್ದೆ. ರೀ ಗಿಲ್ಲಿ ನೀವು ಯಾಕೆ ಅಕೌಂಟ್ ಓಪನ್ ಮಾಡಿಸಿಲ್ಲ ಅಂತ ಕೇಳಿದೆ. ಸರ್ ಇಲ್ಲ, ನಾನು ಬೆಂಗಳೂರಲ್ಲಿ ಯಾವ ಪರಿಚಯ ಇಲ್ಲ ಸರ್, ನಂಗೆ ಅಕೌಂಟ್ ಓಪನ್ ಮಾಡ್ಸಕ್ ಆಗಲ್ಲ. ಆಮೇಲೆ ಇಲ್ಲೇ ಚಂದ್ರಲೆ ಹೋಟ್ಲಿ ಅವ್ನ ಅಕೌಂಟ್ ಇರೋದು ಕರ್ನಾಟಕ ಬ್ಯಾಂಕ್ ಅಲ್ಲಿ. ಅಲ್ಲಿ ಮ್ಯಾನೇಜರ್ ಅರುಣ್ ಅಂತಿದ್ರು. ನಾನು ಅವ್ರನ್ನ ಬರ್ಚೆ ಮಾಡ್ಕೊಂಡೆ. ಸರ್ ನನ್ನ ಸ್ನೇಹಿತಂಗೆ ಇದೆ, ಸ್ವಲ್ಪ ಅಕೌಂಟ್ ಓಪನ್ ಮಾಡ್ಬೇಕಂತ. ಡಾಕ್ಯುಮೆಂಟ್ಸ್ ತಗೊಬನ್ನಿ ಅಂತಾನೆ. ಬೆಂಗಳೂರು ಡಾಕ್ಯುಮೆಂಟ್ಸ್ ಏನಿಲ್ಲ. ನಾನು ಚಂದ್ರಲೆ ಹೋಟ್ಲಿ ನನ್ ಗ್ಯಾಸ್ ಬಿಲ್ಲು, ಸಮಥಿಂಗ್ ರೆಂಟಲ್ ಅಗ್ರಿಮೆಂಟ್ ಎಲ್ಲ ಕೊಟ್ಟು ಅವ್ರ ಪರಿಚಯ ಇದ್ರಲ್ಲ ಸರ್ ಮಾಡ್ಕೊಡಿ ಸರ್ ಅಂತ ಹೇಳಿ ಒಂದು ಅಕೌಂಟ್ ಮಾಡಿಸ್ತೆ ಅವನಿಗೆ. ಆ ಅಕೌಂಟ್ ಯಾವತ್ತು ಓಪನ್ ಮಾಡಿಸ್ತೆ ಅಲ್ಲಿಂದ 0 ಆಗ್ಲಿಲ್ಲ ಸರ್ ಲೈಫ್. ಅವ್ನು ಬೇರೆ ಇಮಿಡಿಯೇಟ್ ಅಲ್ಲಿಂದ ಬಂದ. ಒಂದಾದ್ಮೇಲೆ ನೆಕ್ಸ್ಟ್ ಬರ್ಬೇಕಾದ್ರೆ ನನ್ನೇ ಕರೀತಿದ್ದ, ಬನ್ನಿ ಅಲ್ಲಿ ಬಿಡಿ ಅಂತ. ಯಾವಾಗ್ಲೂ ನನ್ನೇ ಕರಿಬೇಡ ಮಾರೆ, ನನಗೂ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಗಾಡಿ ತಗೊಳ್ಳಿ ಅಂತಂದೆ. ಅವಾಗ ನಲ್ಲಿ ಮಳೆ ಮಾಡಿದ್ವಿ, ರಾಂಗ್ ಸೈಡ್ ರಂಗನಾಥ ಮಾಡಿದ್ವಿ. ರೋಲೆಕ್ಸ್ ರಾಜನಿಗೆ ಧಮಕ ಪ್ರೊಡ್ಯೂಸರ್ ಗೊತ್ತಲ್ಲ ನಿಮಗೆ ಸುನಿಲ್, ಅವ್ರೊಂದ್ ಸ್ವಲ್ಪ ಅಮೌಂಟ್ ಕೊಟ್ರು. ಅವ್ರಿಗೆ ಒಂದ್ 30,000 ರೂಪಾಯಿನ ಕೊಟ್ರು. ತಗೊಬಂದು ಇಲ್ಲೇ ಉಳ್ಳಾಳಪ್ಪನಗರದಲ್ಲಿ ಗಾಡಿ ತಗೊಂಡ್ವಿ. ಅಲ್ಲಿ ಬಂದು 30,000 ರೂಪಾಯಿ ಅಮೌಂಟ್ ಕೊಟ್ಟು ಇಮಿಡಿಯೇಟ್ ಅವನು ಒಂದು ಪಲ್ಸರ್ ಬೈಕ್ ತಕೊಂಡ್. ಆ ಬೈಕ್ ತಕೊಂಡ್ಮೇಲೆ ಇಮಿಡಿಯೇಟ್ ಒಂದೊಂದು ಚೇಂಜಸ್. ಆ ಬೈಕ್ ತಗೊಂಡ್ಮೇಲೆ ಅವನೇ ಹೋಗ್ತಾ ಇದ್ದ, ಅವನೇ ಬರ್ತಿದ್ದ. ನಾವು ಒಂದು ವಾರಕ್ಕೆ ಒಂದು 10 ದಿನಕ್ಕೆ ಒಂದ್ಸರಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಹೆಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ. ಕಾಮಿಡಿ ಕಿಲಾಡಿಗಳಿಗೆ ಹೋದಾಗ ಫಸ್ಟ್ ನಾನು ಅವ್ರು ಇಬ್ರು ಅಪ್ಲಿಕೇಶನ್ ಫಿಲ್ ಮಾಡಿದೆ. ನನಗೊಂದು 4ರಿಂದ 5 ಲಕ್ಷ ಕಮಿಟ್ಮೆಂಟ್ ಇತ್ತು. ಒಂದ್ಸರಿ ಫೋನ್ ಮಾಡಿದೆ, ಅವ್ನ ಅಲ್ಲೇ ಕೂತಿದ್ದ. ಇದೆ ನಾನು ಇಲ್ಲಿ ಇಬ್ರು ಬಂದಿದ್ವಿ, ನಾನು ಅಪ್ಲಿಕೇಶನ್ ಫಿಲ್ ಮಾಡ್ಬಿಟ್ಟು ಹೊಂಟೋಗ್ಬಿಟ್ರೆ ಸಾಲ ಯಾರು ತೀರಿಸ್ತಾರೆ ಸರ್, ಇದೇನ್ ಮಾಡೋದಪ್ಪ, ಇದು ಹಿಂಗಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಅಪ್ಲಿಕೇಶನ್ ನಾನೇ ತಗೊಂಡು ಗಿಲ್ಲಿ ಅಪ್ಲಿಕೇಶನ್ ನಾನೇ ಫಿಲ್ ಮಾಡಿ. ಗಿಲ್ಲಿ ಅಪ್ಲಿಕೇಶನ್ ನಾನು ಫಿಲ್ ಮಾಡಿದೀನಿ, 100% ನೀವು ಹೊಡೆದಿರ ಹೋಗಿ ಅಂತ ಪಕ್ಕ ಹೊಡೆದ. ಹಾಗಾಗಿ ಆ ಗಿಲ್ಲಿ ನಟ ಅಲ್ಲಿಂದ ಗೆದ್ದಾದ್ಮೇಲೆ ಅಲ್ಲಿಂದ ಸ್ಟಾರ್ಟಿಂಗ್ ಬಂದ. ಆಮೇಲೆ ಡಿಕೆಗೆ ಬಂದ, ಡಿಕೆಡಿ. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಇನ್ನು ಪ್ರೋಗ್ರಾಮ್ಗಳೇ ಬಂದಿದ್ದೀನಿ. ಇವಾಗ ಬಿಗ್ ಬಾಸ್ ಬಂದಿದ್ದಾನೆ ಅಂದ್ರೆ ಖಂಡಿತ ಅವ್ರ ಫ್ಯೂಚರ್ಲಿ ಬಿಗ್ ಬಾಸ್ ಆಗೇ ಆಗ್ತಾನೆ. ಎಸ್, ಖಂಡಿತವಾಗಿ. ಅಂದ್ರೆ ನಿಮ್ ಸ್ಟ್ರಗಲ್ ನ ಹೇಳ್ಕೊಂತ ಬಂದ್ರಿ. ಈಗ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಸಮುದ್ರ ಅಂತಂದ್ರೂ ತಪ್ಪಾಗೋದಿಲ್ಲ ಬಿಗ್ ಬಾಸ್ ಅನ್ನೋದನ್ನ. ಈ ಬಿಗ್ ಬಾಸ್ ಒಳಗಡೆ ಬಂದಾದ್ಮೇಲೆ ಗಿಲ್ಲಿ ನಟನ್ಗೆ ಕೆಲವರೆಲ್ಲ ನೀವೇ ನೋಡ್ತಾ ಇದ್ದೀರಿ, ಏನ್ ಅನ್ಸುತ್ತಂದ್ರೆ ಗಿಲ್ಲಿ ನಟ ನಿಜವಾಗ್ಲೂ ಆತರ ಅವ್ರು ಹೇಳ್ತಾ ಇರೋ ತರ ಇದಾರ ಅಥವಾ ಹೆಂಗೆ ನೀವು ನೋಡಿದಂತ ಗಿಲ್ಲಿ ನಟ? ಇಲ್ಲ, ನಾವು ಇನ್ನೊಂದಿನಾಗತ್ತೆ ಅಂತ ಹೇಳಿದ್ರೆ, ನೋಡಿ ನೀವು ಸ್ಟೇಜ್ ಅಂತ ಸಿಕ್ಕಿದ್ಮೇಲೆ ಅಲ್ಲಿ ನೀವು ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ತೋರಿಸಲೇಬೇಕಾಗತ್ತೆ, ನಿಮ್ ಟ್ಯಾಲೆಂಟ್ ತೋರಿಸಲೇಬೇಕಾಗತ್ತೆ. ಈಗ ಹೋಗಿರೋದು ಎಲ್ಲರೂ ಆಟ ಆಡಕ್ ಹೋಗಿರ್ತಾರೆ, ಆಟ ಆಡ್ಲೇಬೇಕಲ್ಲ ಸರ್. ಇವಾಗ ಸುಮಾರು ಸೈಲೆಂಟ್ ಆಗಿ ಕೂತ್ಕೊಬಿಟ್ರೆ ಗಿಲ್ಲಿಗೆ ಆಗಿಲ್ಲ. ಗಿಲ್ಲಿ ಅಂದ್ರೆ ಒಂದು ಫೈರ್ ಇರಲೇಬೇಕು, ಆ ಫೈರ್ ಇದ್ರೇನೆ ಗಿಲ್ಲಿ. ಹಂಗಾಗಿ ಅವ್ರು ಆಟ ಆಡ್ತಾ ಇದಾರೆ, ಖಂಡಿತ ಅವ್ರು ವಿನ್ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಸ್ಟಾರ್ಟಿಂಗ್ ಅವ್ನು ಹೋಗ್ಬೇಕಾದ್ರೆ ಒಂದ್ಸರಿ ಒಂದ್ ಲೈಟ್ ಆಗಿ ಒಂದು ಪಾರ್ಟಿ ಮಾಡಿ ಕಳಿಸಿದ್ವಿ, ಆಲ್ ದಿ ಬೆಸ್ಟ್ ಅವನ್ ಗೆಲ್ತಿ ಹಾಗಾಗಿ ಓಕೆ. ನೀವು ಬಿಗ್ ಬಾಸ್ ಮನೆ ಹತ್ರ ಎಂದಾದ್ರೂ ಹೋಗಿರೋದುಂಟ, ಅವ್ರನ್ನ ಕರ್ಕೊಂಡು ಹೋಗಿ ಬಿಡೋದಾಗ್ಲಿ? ಇಲ್ಲ, ನಾನು ಅವಾಗ ಬಿಗ್ ಬಾಸ್ ಏನಿರಲಿಲ್ಲ. ಅವ್ನು ಹೋಗ್ತಾ ಇದ್ದಾನೆ ಅಂತ ಹೇಳಿದಾಗ ಒಂದ್ 3 ದಿನ ಮುಂಚಿತವಾಗಿ ನಾವು ಪಾರ್ಟಿ ಮಾಡ್ಬೇಕಾದಾಗ ನಾವು ಬಿಗ್ ಬಾಸ್ ಹೋಗ್ತಾ ಇದೀನಿ ಕಂಡ್ರೆ ಗೊತ್ತು ಬಿಡ್ರಿ, ನಿಮ್ಮೊಂದ್ 3 ತಿಂಗಳು ಹೆಂಗ್ರಿ ಬಿಟ್ಟಿರೋದು ನಾವು. ಅದಾದ್ಮೇಲೆ ಎಲ್ಲ ಹೋಗ್ತಾ ಇದ್ರಿ, ಗೆದ್ದು ಬನ್ನಿ, ನೀವು ಗೆದ್ದೇ ಗೆಲ್ತೀರ ಹೋಗಿ ಅಂತ ಹೇಳಿದ್ವಿ. ಒಳ್ಳೇದಾಗ್ಲಿ ಕಣ್ರಿ ಅಂತ ಹೇಳ್ಬಿಟ್ಟು ಸೀದಾ ಬಂದ್ವಿ. ಅದಾದ್ಮೇಲೆ ಅವ್ನು ಅಲ್ಲಿಂದ ಗೆದ್ದು ಬಂದ್ಮೇಲೆ ಬೇರೆ ರೀತಿ ಪಾರ್ಟಿ ಇರ್ತವೆ. ಎಸ್, ಇನ್ನು ಗಿಲ್ಲಿ ನಟ ಅವರಂತೂ ಕಾಮಿಡಿ ಕಿಲಾಡಿಗೆ ಹೊರಟ್ಬಿಟ್ರು. ಓಕೆನಾ, ಅದಾದ್ಮೇಲೆ ಡಿಕೆಡಿ ಸಿಕ್ತು, ಒಂದ್ರಿಂದ ಒಂದು ಭರ್ಜರಿ ಬ್ಯಾಚುಲರ್ಸ್, ಇನ್ನೊಂದು ಮತ್ತೊಂದೆಲ್ಲ ಸಿಗ್ತಾ ಹೋಯ್ತು. ಸೊ ಆ ಅವಕಾಶಗಳು ಅವ್ರಿಗೆ ಸಿಗ್ತಾ ಇರ್ಬೇಕಾದಾಗ ನಿಮ್ಗೆ ಯಾವತ್ತಾದ್ರೂ ಬಂದ್ರಿ ನೀವು ನಮ್ ಜೊತೆಗೆ, ಅಂದ್ರೆ ನಮ್ ಜೊತೆಗೆ ನೀವು ಕೂಡ ಒಂದು ಮುಂದೆ ಬರೋರಂತೆ
ಟಿವಿ ಶೋಗಳಿಗೆ ನೀವು ಕೂಡ ಆಸ್ ಎ ಪಾರ್ಟಿಸಿಪೇಟರ್ ಆಗಿನೋ ಅಥವಾ ನಮ್ಮ ಫ್ರೆಂಡ್ ಕ್ಯಾರೆಕ್ಟರ್ಗ ಇನ್ನೊಂದು ಮತ್ತೊಂದಕ್ಕೋ ಅಂತ ಯಾವತ್ತಾದ್ರೂ ಗಿಲ್ಲಿ ನಟ ಕರೆದಿರೋದು ಉಂಟಾ? ತುಂಬಾ ಸರಿ ಹೇಳಿದಾನೆ, ನೀವ್ ಹಿಂಗೆ ಇರ್ಬೇಡ್ರಿ, ನೀವು ಬನ್ನಿ 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 ಅಂತ ಸುಮಾರು ಕಡೆ ಅಲ್ಲ, ನನ್ನ ಕಡೆಯಿಂದ ರೆಫರೆನ್ಸ್ ಇದೆ, ರೆಫರೆನ್ಸ್ ಮಾಡ್ತೀನಿ ನಾನು, ಬನ್ನಿ ಹೇಳಿದಾನೆ, ನೀವು ಬನ್ನಿ ಮಾಡಿ ನಾನು ಹೇಳ್ತೀನಿ ಅಂತೆಲ್ಲ ಹೇಳಿದಾನೆ. ನಾನ್ ಹಿಂದೆ ಇದ್ದೆ ಸರ್, ಯಾಕಂದ್ರೆ ನಮ್ಮ ಅಪ್ಪ ಅವ್ರಿಗೆ ಒಂದ್ಸರಿ ಬೈಕಲ್ಲಿ ಬಿದ್ದು ಫುಲ್ ತಲೆ ಏಟ್ ಆಗ್ಬಿಟ್ಟು ಇಲ್ಲೆಲ್ಲ ಓಪನ್ ಆಗ್ಬಿಟ್ಟು ನಿಮನ್ಸ್ಗೆ ತೋರಿಸ್ಬೇಕು. ನಾವು ಫೈನಾನ್ಸ್ ಎಲ್ಲ ವೀಕ್ ಇದ್ದಾಗ ನಾವು ಬೇರೆ ಕಡೆ ಹೋಗಕ್ ಆಗಲ್ವಲ್ಲ. ಈಗ ನೀವು ಟಿವಿ ಶೋ ಹೋದಾಗ ನಿಮ್ಗೆ ಏನಾದ್ರು ಪೇಮೆಂಟ್ ಖಂಡಿತ ಸ್ವಲ್ಪ ಸಿಗುತ್ತೆ. ನಾನು ಅನ್ಕೊಂಡಿರೋದು ಈಗ ಆ ಶೋ ಮತ್ತೆ ನಮ್ಮ ಅಪ್ಪನ ಪ್ರಾಬ್ಲಮ್ ಇದೆಲ್ಲ ಫೈಟ್ ಮಾಡಕ್ ಆಗಲ್ಲ. ನಾನು ಒಂದ್ ಕೆಲಸ ಮಾಡಿ, ನೀವು ಒಂದ್ ಮರ ಆಗಿ ನೆಕ್ಸ್ಟ್ ಅದಾದ್ಮೇಲೆ ಕೆಳಗೆ ನಾವು ನೆರಳಾಗಿ ನಾವು ಇರ್ತೀರಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ಕಳಿಸ್ವಿ. 100% ಬೆಳೀತೇನೆ ಸರ್. ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ನಾನು ಇಲ್ಲಿ ಬಂದಾಗ್ಲೇ ನಾನು ಆಕ್ಟರ್ ಆಗ್ಬೇಕು ಅಂತ ಏನಿರ್ಲಿಲ್ಲ. ನಾವು ಪಿಔಟ್ ಮಾಡ್ಬೇಕಾದಾಗ ಸರ್ ಯಾರೋ ಒಬ್ಬನಿಗೆ ಹೇಳಿದ್ದೆ ಸರ್, ಅವ್ನು ಬಂದಿಲ್ಲ, ಏನ್ ಮಾಡೋದು ಸರ್ ಅಂತ ಅನ್ಕೊಂಡು ಲಾಸ್ಟ್ಲೆ ನೀವೇ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡ. ನೋಡಿ ಅಲ್ಲಿಂದ ನೆಕ್ಸ್ಟ್ ಆಕ್ಟಿಂಗ್ ಸ್ಟಾರ್ಟ್ ಆಯ್ತು ನಮ್ದು ಒಂದು. ಹೌದು, ಹಾಗೆ. ನೆಕ್ಸ್ಟ್ ಇನ್ನ ನೀವೇನಾದ್ರೂ ಸಿನಿಮಾಗಳು ಅಂದ್ರೆ ಅದಾದ್ಮೇಲೆ ಪಿಒಟ್ ಎಲ್ಲ ಮಾಡಿದಾದ್ಮೇಲೆ ನವೀನ್ ಸಜ್ಜೋರ್ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಏನು ಈಗ ಬಜಾಜ್ ಫೈನಾನ್ಸ್ ಅದು ಇದು ಹೇಳಿದ್ರಿ, ಇವತ್ತಿಗೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಗಳಲ್ಲಿ ತಾವು ತೊಡಗಿಸ್ಕೊಂಡಿರೋದುಂಟಾ ಅಥವಾ ಗಿಲ್ಲಿ ನಟನ ರೆಫರೆನ್ಸ್ ಇಂದ ಯಾವ್ದಾದ್ರು ಸಿನಿಮಾಗಳಿಗೆ ಹೋಗಿರೋದುಂಟಾ ತಾವು? ಇಲ್ಲ ಸರ್, ನಾನು ಯಾವ್ದು ಗಿಲ್ಲಿ ನಟ ಸಿನಿಮಾಗಳಿಗೆ ಯಾವ್ದು ರೆಫರೆನ್ಸ್ ಮಾಡಿಲ್ಲ. ನೀವು ಮಾಡಿ ಅಂತ ಹೇಳಿದ್ದೆ. ನಾನು ಸಿನಿಮಾದಲ್ಲಿ ಡೈರೆಕ್ಟರ್ ಆಗ್ಬೇಕು ಅಂತಾನೆ ಡೈರೆಕ್ಟರ್ ಆಗ್ಬೇಕು ಅಂತಾನೆ ಬಂದ್ವಿ. ನಾನು ಡೈಲಾಗ್ ಏನಿರುತ್ತೋ ಅದನ್ನೆಲ್ಲ ಬರೆದಾಗ ನಂದು ಒಂದಷ್ಟು ಡೈಲಾಗ್ ಪಂಚಿಂಗ್ ಡೈಲಾಗ್ ಏನಿರುತ್ತೋ ಅದಷ್ಟು ಡೈಲಾಗ್ ನಂದು ವೈರಲ್ ಆಗ್ಬಿಡ್ತು. ಅದ್ರಲ್ಲಿ ಕಾಮಿಡಿ ಕಿಡಲಿಗೆ ಒಂದು ಡೈಲಾಗ್ ಬರ್ದಿದ್ದ ಸ್ಟಾರ್ಟಿಂಗ್ ಹೋಗ್ಬೇಕಾದಾಗ. ಅದ್ ನಿಮ್ದೇನಾ ಡೈಲಾಗ್ ಡೆಲಿವರಿ ಎಲ್ಲನಾ? ಇಲ್ಲ ಅವನು ಬರ್ದಿದ್ದ. ನಾನು ಸರ್ ಈ ಡೈಲಾಗ್ ಕೇಳಿ ನೀವು ಕರ್ನಾಟಕದಲ್ಲಿ ಮನೆ ಮಾತಾಗ್ಬಿಡ್ತೀರಾ ಸರ್ ಅಂತ ಹೇಳಿ ಒಂದ್ ಡೈಲಾಗ್ ಬರ್ಕೊಟ್ಟಿದ್ದೆ ಅವ್ನಿಗೆ. ಎಕ್ಸ್ಪೆಷಲಿ ಅಮೂಲ್ಯ ರತ್ನಾಗಿ ನೋಡಿದ್ರಲ್ಲ, ಅಮೂಲ್ಯ ರತ್ನಾಗಿ ಇತ್ತು ಅದು. ಜಗಪ್ಪ ಹೇಳ್ತಾನೆ ನೋಡಿ, ಹೆಲ್ಪ್ ಮಾಡಿದ್ರೆ ಅಪ್ಪು ತರ ಮಾಡ್ಬೇಕು, ಹೆಸರು ಮಾಡಿದ್ರೆ ಅವ್ರ ಅಪ್ಪನ್ ತರ ಮಾಡ್ಬೇಕು ಅಂತ ಹೇಳಿ ಅಲ್ಲಿಗೆ ಒಂದು ಡೈಲಾಗ್ ಬರ್ದಿದ್ದೆ. ಜಾತಿ ಪ್ರೀಸೋನ್ ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀಸೋನ್ ಮಾತ್ರ ರಾಜ್ಕುಮಾರ್ ಆಗ್ತಾನೆ ಅಂತ. ಆ ಡೈಲಾಗು ಸ್ಟೇಜ್ ಮೇಲೆ ಹೋಗಿ ಹೇಳ್ಬಿಟ್ಟಿದ್ದೆ ಅವನು. ಅಪ್ಪ ಈ ತರ ನಾನು ಹೋಗಿ ಹೇಳ್ಬಿಟ್ಟಿದ್ದೀನಿ, ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಅಂದ. ಸರಿ ಬಿಡ್ರಿ, ನೀವು ತಾನೇ ಹೇಳಿರೋದು ಬಿಡಿ ಅಂತ ಹೇಳ್ಬಿಟ್ಟು ಇನ್ನು ಆ ಪಂಚಿಂಗ್ ಅಲ್ಲಿ ಆ ಗ್ಯಾಪ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಇಮಿಡಿಯೇಟ್ ನಾನು ಏನ್ ಮಾಡಿದೆ, ಈ ಡೈಲಾಗ್ ಬರೆದೆ. ತಂದೆ ಅಭಿಮಾನಿಗಳನ್ನ ದೇವ್ರ ಅಂತಾರೆ, ಆದ್ರೆ ಮಗ ಅಭಿಮಾನಿಗಳಿಗೆ. ಸೊ ಹಂಗೆ ಆ ಡೈಲಾಗ್ ಬರೋದ್ನಲ್ಲ, ಅದು ತುಂಬಾ ಪಂಚಿಂಗ್ ಐತಿ. ಎಸ್ಪೆಷಲಿ ಅದು ಅಮೂಲ್ಯ ರತ್ನ ಬೇರೆ ಕಡೆ ರೀಚ್ ಆಗ್ಬಿಟ್ಟಿದ್ರೆ ಇಲ್ಲಿವರೆಗೂ ನಮ್ಗೆ ಪುರ್ಸತಿ ಇಲ್ಲ, ಅಷ್ಟು ಕೆಲಸ ಇರೋದ್. ಅವಾಗ ನಾವ್ ಮಾಡಿದ್ವಿ ಏನೋ ಒಂದು ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾನು ಸುಮಾರು ಸರಿ ಪ್ರೊಡ್ಯೂಸರ್ಗಳಿಗೆ ಅಪ್ರೋಚ್ ಮಾಡಿದಾಗ ನಾವು ನಲ್ಲಿ ಮಳೆ ಪಿಒಟ್ ಎಲ್ಲ ಮಾಡಿ ಎಷ್ಟೋ ಜನ ಚೆನ್ನಾಗ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರು ಸರ್. ಆದ್ರೆ ಚೆನ್ನಾಗ್ ಮಾಡಿದ್ರಿ ಅಂತ ಹೇಳಿದ್ರೆ, ಅವಕಾಶ ಅಂತ ಹೇಳಿದ್ರೆ ಅವ್ರೊಂದು ಡೈಲಾಗ್ ಹೇಳ್ತಿದ್ರು. ಡೈಲಾಗ್ ಯಾರು ಇರ್ತಾರೆ ಅದನ್ನೆಲ್ಲ 100% ಪ್ರಾಕ್ಟೀಸ್ ಮಾಡ್ಕೊಂಡು ಯಾರು ಬೇಕಾದ್ರು ಮಾಡ್ಬಿಡ್ತಾರೆ, ನಿಮ್ ಸಿನಿಮಾ ಮಾಡೋ ಟೇಸ್ಟ್ ಇಲ್ಲ, ಸಿನಿಮಾ ಅಂದ್ರೇನೆ ಬೇರೆ ಅಂತ. ಏನಪ್ಪ ಎಲ್ಲರೂ ಹಿಂಗೆ ಹೇಳ್ತಾರಲ್ಲ, ಏನ್ ಮಾಡುವ ಅಂತ ಹೇಳ್ಬಿಟ್ಟು ನಾನು ಪಾರ್ಟ್ ಟೈಮ್ಲಿ ಕೆಲಸ ಇಲ್ಲ ಅಂದಾಗ ಸ್ಯಾಟರ್ಡೆ ಸಂಡೇ ಜೊಮಾಟೊ ಮಾಡ್ತೀನಿ. ಅವಾಗ ಮಾಡ್ತಿದ್ದೆ, ಈಗಲೂ ಫ್ರೀ ಆಗಿದಾಗ ಈಗಲೂ ಅದನ್ನೇ ಮಾಡ್ತೀನಿ. ಯಾಕಂದ್ರೆ ನನಗೆ ಟೈಮ್ ಇಸ್ ಮನಿ, ನನ್ಗೆ ಕೆಲಸ ಮಾಡ್ತಾ ಇರ್ತೀನಿ. ಅವಾಗ ನಮ್ಗೆ ಪ್ರೊಡ್ಯೂಸರ್ ಒಬ್ರು ಮಹೇಶ್ ಸರ್ ಅಂತ ಪರಿಚಯ ಆಗಿದ್ರು, ಅಮೂಲ್ಯ ರತ್ನ ಪ್ರೊಡ್ಯೂಸರ್ ಅವರು. ಅವ್ರು ಒಂದ್ಸರಿ ಕಾಫಿ ಕಟ್ಟಲ್ಲಿ ಕಾಫಿ ಟೀ ಕುಡಿತಾ ಅವ್ರ ಫ್ರೆಂಡ್ಸ್ ಜೊತೆ ನಿಂತಿದ್ರು. ನಾನು ಜೊಮಾಟೊ ಮಾಡ್ಬೇಕಾದ್ರೆ ಕಾಫಿ ಕಟ್ಟಲ್ಲಿ ಆರ್ಡರ್ ಬಿತ್ತು, ನಾನು ಅಲ್ಲೇ ಹೋಗಿದ್ದೀನಿ. ಅವ್ರು ನನ್ನ ನೋಡಿದಾರೆ, ನಾನು ಅವ್ರು ನೋಡಿಲ್ಲ. ನೋಡಿ, ಒಂದು ಇನ್ಸಿಡೆಂಟ್ ಮನುಷ್ಯನ ಜೀವನದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ. ಅವ್ರು ಅಲ್ಲಿಂದ ಫೋನ್ ಮಾಡಿದ್ರು, ನಾನು ಫೋನ್ ಮೇಲೆ ರಿಸೀವ್ ಮಾಡ್ಬಿಟ್ಟು ಅಲೋ ಸರ್ ಹೇಳಿ ಸರ್ ಅಂತಂದೆ. ಎಲ್ಲಿದ್ದೀರಾ ಅಂತ ಕೇಳಿದ್ರು. ನಾನು ಸಿನಿಮಾದವನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡ್ತೀನಿ, ಆಕ್ಟರ್ ಮಾಡ್ತೀನಿ ಅಂತ ಹೇಳಿ ನಾನು ಸುಳ್ಳು ಹೇಳ್ಬಿಟ್ಟಿದ್ರೆ ಅಮೂಲ್ಯ ರತ್ನ ಅವಕಾಶ ಅವ್ರು ಕೊಡ್ತಿರ್ಲಿಲ್ಲ. ಓ ಸಿನಿಮಾದವ್ರು ಅಂದ್ರೆ ಸುಳ್ಳು ಹೇಳೋರು ಅಂದಂಗೆ ಆಗ್ಬಿಡೋರು. ಆಯ್ತು ಅಂತ ಹೇಳ್ಬಿಟ್ಟು ಅವರು, ನಾನು ಆರ್ ಆರ್ ನಗರದಲ್ಲಿ ಇದ್ದೀನಿ ಸರ್ ಅಂತಂದೆ. ಆರ್ ಆರ್ ನಗರದಲ್ಲಿ ಎಲ್ಲಿದ್ದೀರಾ ಅಂತ ಕೇಳಿದ್ರು. ಕಾಪಿ ಕಟ್ಟೆ ಹತ್ರ ಇದ್ದೀನಿ ಸರ್ ಅಂತ. ಕಾಪಿ ಕಟ್ಟೆ ಹತ್ರ ನಾನು ಇದ್ದೀನಿ ಅಂತ ಹೇಳಿದೆ. ಇಮಿಡಿಯೇಟ್ ಅವ್ರು ಹೋಗಿ ಮರ್ಚಿದ, ನೋಡಿ ಇಲ್ಲಿ ನಾನು ಇದ್ದೀನಿ ಅಂದ್ರು. ಹೋಗಿ ಅವ್ರ ಹತ್ರ ಹೋಗಿ ಮಾತಾಡಿದೆ. ನೀವೇನಾಗ್ಬೇಕು ಅನ್ಕೊಂಡ್ ಬಂದ್ರಿ, ನೀವೇನ್ ಮಾಡ್ತಿದ್ದೀರಿ ಅಂತ. ಅವ್ರಿಗೆ ನಾನು ಕ್ಲಾರಿಟಿ ಕೊಟ್ಟೆ. ಸರ್ ಈಗ ನಾನು ಒಂದು ಕೆಲ್ಸಕ್ಕೆ ಸೇರ್ಕತೀನಿ ಅಂತ ಅನ್ಕೊಳ್ಳಿ, ಅವ್ರೊಂದು ಸಂಬಳ ಕೊಡ್ತಾರೆ. ನಾನು ಎಷ್ಟು ದಿನ ಕೆಲಸ ಮಾಡಬೇಕು? 30 ದಿನ ಕೆಲಸ ಮಾಡಬೇಕು. ಅದೇ ಆದ್ರೆ ಟೈಮಿಂಗ್ ಕೊಡ್ತಾರೆ ನನಗೆ. 9 ಗಂಟೆಗೆ ಬಾರಪ್ಪ, 7 ಗಂಟೆಗೆ ಹೋಗಪ್ಪ ಅಂತ. ನನಗೆ ಟೈಮ್ ಫ್ರೀಡಮ್ ಇರಲ್ಲ. ಈಗ ಯಾರೋ ಒಬ್ಬ ಪ್ರೊಡ್ಯೂಸರ್ ಕರೆದ್ರು ಅಥವಾ ಏನೋ ಡಿಸ್ಕಷನ್ ಕರೆದ್ರು, ನಾನು ಇಮಿಡಿಯೇಟ್ ಹೋಗೋದು ಹೆಂಗ್ ಹೋಗ್ತೀರಿ ಸರ್? ಜೊಮಾಟೊ ಮಾಡಿದ್ರೆ ಡೈಲಿ 1,000-1,500 ಸಂಪಾದನೆ ಮಾಡಬಹುದು. ಇದು ನನ್ನ ಫ್ರೀಡಮ್ ಟೈಮ್. ಇಲ್ಲಿ ಎಷ್ಟು ಬೇಕು ದುಡಿಬೋದಲ್ಲ. ಈಗ 12 ಗಂಟೆ ಮೇಲೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ಜೊಮಾಟೊ ಬಾ ಅನ್ನತ್ತೆ. ಆದ್ರೆ ಬೇರೆ ಕಂಪ್ನಿಗೆ ಹೋಗಿ 12 ಗಂಟೆ ಮೇಲೆ ಕೆಲಸ ಮಾಡ್ತೀನಿ ಅಂದ್ರೆ ಬಾಕ್ಲಾಕಿರ್ತಾರೆ ಕಂಪ್ನಿ. ಸೊ ಇದು ಪ್ರಾಬ್ಲಮ್ಸ್ ಆಗಿದ್ದು. ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ. ಅವಾಗ ಇಲ್ಲ ಸರ್ ಹಿಂಗ್ ಮಾಡ್ತೀನಿ ಅಂತ ಅನ್ಕೊಂಡು, ಅವಾಗ ಒಂದು ಅಮೂಲ್ಯ ರತ್ನದ ಒಂದು ಕಂಟೆಂಟ್ ಇದೆ ಸರ್, ಅದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅವ್ರಿಗೆ ಹೇಳಿದೆ. ಕಂಟೆಂಟ್ ಕೇಳಿದ್ದೆ. ಆಫೀಸ್ ಹತ್ರ ಬನ್ನಿ ಅಂತ. ಅವ್ರದ್ದೊಂದು ಕೋಆಪರೇಟಿವ್ ಸೊಸೈಟಿ ಐತೆ, ಅನಾಕ ಕೋಆಪರೇಟಿವ್ ಸೊಸೈಟಿ ಅಂತ ಡಬಲ್ ರೋಡ್ ಅಲ್ಲಿ. ಅಲ್ಲಿ ಹೋದ್ರಿ, ಕೂತ್ಕೊಂಡು ಹೇಳಿ ಅಂತ ಹೇಳಿದ್ರು. ಇಮಿಡಿಯೇಟ್ ಆ ಕಾಂಟೆಂಟ್ ಹೇಳಿದೆ. ಯಾವಾಗಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀರಿ ನೀವು ಅಂತಂದ್ರು. ಒಂದೇ ಮಾತಿಗೆ ನಾನು, ನೀವ್ ಯಾವಾಗ ಹೇಳ್ತೀರ ಅವಾಗ ಸ್ಟಾರ್ಟ್ ಮಾಡ್ತೀನಿ ಸರ್ ಅಂತಂದೆ. ಸರಿ ನೆಕ್ಸ್ಟ್ ವಾರ ಶೂಟಿಂಗ್ ಸ್ಟಾರ್ಟ್ ಮಾಡಿ ಅಂತಂದ್ರು. ಅವಾಗ ಸ್ವಲ್ಪ
ಕಂಟೆಂಟ್ ನ ಬೇರೆ ರೀತಿ ಬರೆದಿಟ್ಟಿದ್ದೆ. ಹ್ಮ್ 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 ಒಂದ್ ಹುಡುಗಿ ಹೋಗ್ತಾರೆ ತಮಿಳ್ನಾಡಿಗೆ ಅಂತ. ಸರಿ, ಅದಾದ್ಮೇಲೆ ನೆಕ್ಸ್ಟ್ ಯಾಕೆ ಇದು ಹಿಂಗಿರಲ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಗಿಲ್ಲಿ ತಾಟಕ್ ಬಂದ. ಹ್ಮ್ ಗಿಲ್ಲಿ ಕಾಮಿಡಿ ಕಿಲಾಡಿಗಳು ಶೋಗೆ ಅವಾಗ ತಾನೇ ಚೆನ್ನಾಗಿದೆ. ಗಿಲ್ಲಿ ಒಂದು ಡೈಲಾಗ್ ಬರ್ದಿದ್ದೀನಮ್ಮ, ಒಂದು ಕಂಟೆಂಟ್ ಇದೆ ನಿಮ್ಗೆ, ಇದ್ರಲ್ಲಿ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಇದೆ ನೀನ್ ಮಾಡುವಂತ. ಜಗ್ಗಪ್ಪ ಮಾಡಿದ ಕ್ಯಾರೆಕ್ಟರ್ ಹ್ಮ್ ಹ್ಮ್ ಗಿಲ್ಲಿ ನಟ ಅನ್ಕೊಂಡೆ ಬರ್ದಿದ್ದೆ. ಅವಾಗ ಅಲ್ಲಿ ಹೋದಾಗ ಅವ್ನಿಗೆ ಲೀವ್ ಕೊಡ್ಲಿಲ್ಲ, ಹ್ಮ್ 3 ದಿನ ಹೊರಗಡೆ ಬಿಡ್ಲಿಲ್ಲ ಅವ್ನು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಬೇರೆ ಗಿಲ್ಲಿ ಜಗ್ಗಪ್ಪನ್ ಕರ್ಕೊಂಡ್ಬಂದೆ. ಜಗ್ಗಪ್ಪನ್ ಕರ್ಕೊಂಡ್ಬಂದು ಅದ್ ಕ್ಯಾರೆಕ್ಟರ್ ಮಾಡಿಸ್ದೆ. ಅವಾಗ ನಾನು 1.5 ಲಕ್ಷ ರೂಪಾಯಿ ಅವ್ರ ಬಜೆಟ್ ಹೇಳಿದ್ದೆ. ಹ್ಮ್ ಅದು 2.5 ಲಕ್ಷ ರೂಪಾಯಿ ಆಯ್ತು ಆಮೇಲೆ. ಯಾಕಂದ್ರೆ ಅದು ತಮಿಳ್ನಾಡಿಗೆ ಹೋಗಿ ಶೂಟಿಂಗ್ ಮಾಡ್ಬೇಕಾದಾಗ ಅಲ್ಲಿ ನಡೆದಿರೋಂಥ ಘಟನೆಗಳೇ ಬೇರೆ ಸರ್. ಅದು ಹೌದೌದೌದು ಯಪ್ಪ, ನನ್ಗೆ ಅಷ್ಟು ಅಲ್ಲ, ನನಗೆ ಇನ್ನೊಂದು ಡೌಟ್ ಬರುತ್ತೆ ಸರ್. ನಿಜವಾಗ್ಲೂ ಈ ಶಾರ್ಟ್ ಮೂವಿ ಎಲ್ಲ ಈಗ ಮಾಡಿದ್ರಲ್ಲ, 2.5 ಲಕ್ಷ ಬಜೆಟ್, ಸೊ ಏನ್ ನಾಟ್ ಎ ಸ್ಮಾಲ್ ಅಮೌಂಟ್. ಓಕೆನಾ? ಸೊ ಅದು ರಿಫಂಡ್ ಆಯ್ತಾ ಅಂತ? ಇಲ್ಲ, ಅವರು ನನ್ನ ಪ್ರೊಡ್ಯೂಸರ್ಗೆ ಹೇಳಿದೆ, ಅವರು ಸ್ಟಾರ್ಟಿಂಗು ನಮ್ದೇ ಒಂದು ಯೂಟ್ಯೂಬ್ ಚಾನಲ್ ಮಾಡೋಣ ಬಿಡೋಣ ಅಂತ ಹೇಳ್ಬಿಟ್ಟು. ಸರ್, ಇದರಿಂದ ಏನು ಬರೋದಿಲ್ಲ, ನಾನೇನಕ್ಕೆ ಶೂಟ್ ಮಾಡಿದೆ ಅಂತ ಹೇಳಿದ್ರೆ ಸಿನಿಮಾ ಫುಟೇಜ್ ನೋಡಿ, ಯಾರು ಅಮೂಲ್ಯ ರತ್ನ ನೋಡ್ಲಿ ಸರ್, ಅದು ಸಿನಿಮಾ ಫೀಲೇ ಕೊಡುತ್ತೆ. ಸಿನಿಮಾ ಮೇಕಿಂಗ್ ಅದು ನೋಡ್ದಾದ್ಮೇಲೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಚೆನ್ನಾಗಿದೆಯಲ್ಲ, ಇದು ಸಿನಿಮಾನೇ ಮಾಡ್ಬೋದಲ್ಲ ಅಂತ ಹೇಳಿ ಇನ್ನೊಂದು 20-25 ಲಕ್ಷಕ್ಕೆ ದಮ್ ಕಟ್ಬಿಟ್ಟಿದ್ರೆ ಮಾತ್ರ ಫಸ್ಟ್ ಕಾಪಿ ಎತ್ಕೊಂಡ್ಬಿಡ್ತಿದ್ದೆ. ಅದನ್ನ ಹಂಗ್ ಮಾಡಿಟ್ಟಿದೆ ಸಬ್ಜೆಕ್ಟ್ ಅದನ್ನ. ಸರಿ ಅಂತ ಹೇಳ್ಬಿಟ್ಟು ಅವ್ರು ನೋಡಿದ್ರು. ಆಮೇಲೆ ನಮ್ದು ಯೂಟ್ಯೂಬ್ ಚಾನಲ್ ಇರ್ಲಿ ಸರ್ ಅಂತ ಹೇಳಿ, ಇಲ್ಲ ಯಾರು ಯೂಟ್ಯೂಬ್ ಚಾನಲ್ ಕೊಟ್ರೆ ಒಂದಷ್ಟು ದುಡ್ಡು ಬರುತ್ತೆ ಸರ್ ಅಂತ. ನನ್ನ ಮಕ್ಕ ನೋಡಿದ್ರು, ನಾನು ನಿಮ್ ದುಡ್ಡು ಕೇಳಿದ್ನ. ಆಮೇಲೆ ನನಗಂದ, ಆ ವ್ಯಕ್ತಿ ಬಗ್ಗೆ ನೀವು ಶಾರ್ಟ್ ಮೂವಿ ಮಾಡಿದಿರಿ, ಎಕ್ಸ್ಪೆಷಲ್ ಆ ವ್ಯಕ್ತಿ ಬಗ್ಗೆ ಸಿನಿಮಾ ಮಾಡ್ಬೇಕಂತ ನನಗೂ ಇತ್ತು. ಆ ವ್ಯಕ್ತಿ ಬಗ್ಗೆ ಒಂದು ಕಂಟೆಂಟ್ ಇಟ್ಕೊಂಡು ನೀವು ಮೂವಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ನನಗೆ ಖುಷಿ ಆಯ್ತು. ಅದು ನನ್ನ ಹತ್ರನೇ ಇರ್ಬೇಕು. ಅದು ಅಮೂಲ್ಯ ರತ್ನ ಅಂತ ನೀವು ಟೈಟಲ್ ಇಟ್ಟಿದ್ರಲ್ಲ, ಅದು ಆರುಷಿ ಕಂಬೈನ್ಸ್ಲಿ ಅಮೂಲ್ಯವಾಗಿ ಇರ್ಬೇಕು. ಅದೆಷ್ಟು ಜನ ಯಾವಾಗ ನೋಡ್ತಾರೋ ನೋಡ್ಲಿ, ಬಟ್ ನೋಡೋಣ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅವ್ರು ನೋಡ್ರಿ ನಾನು ಬೆನ್ ತಟ್ಟಿದ್ರು. ಸಕ್ಕದ ಮಾಡಿದ್ದೆ. ಅವರು ಸ್ಟಾರ್ಟಿಂಗ್ ನನ್ನ ಎಡಿಟಿಂಗ್ ಮಾಡಿ ಎಲ್ಲ ನೋಡಾದ್ಮೇಲೆ ಪಾಪ ನನ್ನ ತಬ್ಕೊಂಡ್ರು. ನಾನು ಎಕ್ಸ್ಪೆಕ್ಟೇಷನ್ ಏನ್ ಮಾಡಿದ್ದೆ ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನೀವು ಅಂತೇಳಿ ತಬ್ಕೊಂಡ್ರು ನನ್ನನ್ನ. ಖುಷಿ ಆಯ್ತು ನನಗೆ. ಅದಾದ್ಮೇಲೆ ಇಮಿಡಿಯೇಟ್ ಆರುಷಿ ಅಂತ ಮಾಡಿದೆ ಅವ್ರ ಮೊಮ್ಮಗಳಿಗೋಸ್ಕರ. ಅದು ಚೆನ್ನಾಗಿತ್ತು ಕಂಟೆಂಟ್. ಇಮಿಡಿಯೇಟ್ ಅವ್ರಿಗೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ನಂಗೆ ಖುಷಿ ಆಯ್ತು ಅದನ್ನೆಲ್ಲ ಮಾಡಿ. ಎಸ್, ಇನ್ನು ಬಿಗ್ ಬಾಸ್ ಬಂದ್ಬಿಡೋಣ ಡೈರೆಕ್ಟ್. ಬಿಗ್ ಬಾಸ್ ನಲ್ಲಿ ಈಗ ಗಿಲ್ಲಿ ನಟ ಅಂತ ಅಂದ್ರೆ ಒಂಥರ ಹೆಂಗಾಗೋಗ್ಬಿಟ್ಟಿದ್ದಾನೆ ಅಂದ್ರೆ ಅಲ್ಲಿರೋರ್ಗೆ ಗೊತ್ತಾಗೋಗ್ಬಿಟ್ಟೈತೆ, ಇವ್ನು ಪಕ್ಕ ಗೆದ್ಬಿಡ್ತಾನೆ, ಇವನು ಸ್ವಲ್ಪ ಬಿಟ್ಬಿಟ್ರೆ ಅಥವಾ ಸ್ವಲ್ಪ ಲೂಸ್ ಕೊಟ್ಬಿಟ್ರೆ ಇವ್ನು ಬಿಡಲ್ಲ, ಇವನು ತಿಂದ್ಕೊಂಡ್ಬಿಡ್ತಾನೆ, ಬೆಳೆ ತೋರ್ಸಿದ್ರೆ ರಸ್ತಾನೆ ನುಂಗ್ಕೊಂತಾನೆ ಅಂತ. ಅಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ನಟನ್ಗೂ, ರಕ್ಷಿತಾಗೂ, ಜಾನ್ವಿಗೂ, ಕಾಕ್ರೋಚ್ ಸುದೀಪ್, ಈ ಮೂವರಲ್ಲಿ ಕಾವ್ಯ ಇನ್ಕ್ಲೂಡೆಡ್, ಈ ಮೂರ್ ಗ್ಯಾಂಗ್ ಒಂದ್ ಕಡೆ ಆಗಿದೆ, ಆ 3 ಗ್ಯಾಂಗ್ ಒಂದ್ ಕಡೆ ಆಗಿದೆ. ಅಂದ್ರೆ ತುಂಬಾ ಟಾರ್ಚರ್ ಕೊಡೋ ತರದಲ್ಲೇ ಮಾತಾಡ್ತಾ ಇದಾರೆ ಗಿಲ್ಲಿ ನಟನ್ಗೆ. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನೀವೊಬ್ರು ಫ್ರೆಂಡ್ ಆಗಿ, ಅದ್ರಲ್ಲೂ ಇಷ್ಟು ಒಡನಾಟ ಇಟ್ಕೊಂಡಿರ್ತಕ್ಕಂಥ ಫ್ರೆಂಡ್ ಆಗಿ ಅಲ್ಲೆಲ್ಲ ಆ ತರ ಆಗ್ತಾ ಇದೆಯಲ್ಲ, ನಿಮ್ಗೆ ಇಲ್ಲಿ ಕುತ್ಕೊಂಡಿಲ್ಲಾದ್ರೂ ಮೊಬೈಲ್ ನಲ್ಲಿ ಅಥವಾ ಟಿವಿಲಿ ನೋಡ್ತಾ ಇರ್ಬೇಕಾದ್ರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಇಲ್ಲ, ಅದು ಆ ತರದವ್ರು ಇನ್ನೂ 4 ಜನ ಇದ್ರು ಅವ್ನು ನಿಭಾಯಿಸ್ತಾನೆ, ಗೊತ್ತು ಅವನಿಗೆ. ಯಾಕಂದ್ರೆ ಈಗ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿಗ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಫೇಮಸ್ ಆಗೋಕ್ ಸಾಧ್ಯನೇ ಇಲ್ಲ ಸರ್. ನಾನು ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ ಅವ್ರನ್ನ ಹೆಂಗೆ ಕರೆಕ್ಟ್ ಆಗಿ ನಿಭಾಯಿಸ್ತಾನೆ ಅಂತ ಹೇಳಿದ್ರೆ, ಪೀಕ್ ಲೆವೆಲ್ ಹೋಗಿರ್ತಾರೆ, ಇಮಿಡಿಯೇಟ್ ಟ್ರೈನಿಂಗ್ ಅಂತ ತಗೊಂಡ್ ನಿಲ್ಸ್ಬಿಡ್ತಾನೆ ಕಾಮಿಡಿ. ಸೊ ಇವಾಗ ಆಮೇಲೆ ಆ ಕ್ರಿಯೇಟಿವಿಟಿ ಇದೆಯಲ್ಲ, ಅದು ಆನ್ ಸ್ಪಾಟ್ ಕ್ರಿಯೇಟಿವಿಟಿ ಇದೆ ಅವ್ನಿಗೆ. ಅದು ಬರ್ಕೊಂಡ್ ಮಾಡೋಂಥದ್ದಲ್ಲ. ನಾ ಯಾಕಂದ್ರೆ ಅವ್ನ ಜೊತೆ ಒಡನಾಡಿಯಾಗಿ ನಾವು ಒಂದು 7 ವರ್ಷದ ಜರ್ನಿ ಮಾಡಿದೀವಿ ಅಂದ್ರೆ, ಅವನೇನಾರು ಅನ್ಕೊಂಡ್ರಾಗ ಆನ್ ಸ್ಪಾಟ್ ಅಲ್ಲೇ ಕೂತ್ಕೊಂಡು ನಾನು ಅವನು ಡಿಸ್ಕಷನ್ ಮಾಡೋದಿದೆ, ಬರ್ದಿರೋದಿದೆ. ಆನ್ ಸ್ಪಾಟ್ ಕ್ರಿಯೇಟಿವಿಟಿ ಅವನಿಗಿದೆ, ಅವ್ನು ಮಾಡ್ತಾನೆ, ನಿಭಾಯಿಸ್ತಾನೆ. ಆಮೇಲೆ ಆತರ ಎಲ್ಲರಿಗಿಂತ ಹೈಲೈಟ್ ಆಗಕ್ಕೆ ಸಾಧ್ಯನೇ ಇಲ್ಲ, ಆತರ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿದ್ರೆ. ಹಾಗಾಗಿ ದೊಡ್ಡ ಕನಸಿದೆ ಅವನಿಗೆ, ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ನಾವು ಅದಕ್ಕೆ ಏನಾಗುತ್ತೋ ಅದನ್ನೆಲ್ಲ ಸಪೋರ್ಟ್ ಮಾಡ್ತೀವಿ. ಬಟ್ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀವಿ, ಬೆಸ್ಟ್ ಸ್ನೇಹಿತರಾಗಿರೋದ್ರಿಂದ ಅವ್ನು ಎಲ್ಲಿ ಸಿಕ್ಕಿದ್ರು ಅಷ್ಟೇ. ಏನಂದ್ರೆ ಅವ್ನಿಗೆ ಏನಾದ್ರು ಫ್ರೀ ಇದ್ದು ಸಿನಿಮಾ ಯಾವ್ದಿಲ್ಲ, ರೂಮಲ್ಲಿ ಇರ್ತೀನಿ ಅಂದ್ರೆ ಇಮಿಡಿಯೇಟ್ ಫಸ್ಟ್ ಬರೋದೇ ಫೋನ್ ನನಗೆ, ಎಲ್ಲಿದ್ದೀರಿ, ಬಂದ್ಬಿಡಿ ಅಂತಾನೆ. ಅಲ್ಲೊಂದು ಕೂತ್ಕೊಂಡು ಡಿಸ್ಕಷನ್ ಮಾಡೋದು. ಎಸ್, ಇನ್ನು ಗಿಲ್ಲಿ ನಟ ಹೊರಗಡೆಗೆ ಎಂದಾದ್ರೂ ಲವ್ ಸ್ಟೋರಿ ಇನ್ನೊಂದು ಮತ್ತೊಂದು ಮಗದೊಂದು ಎಂದಾದ್ರೂ ನೀವು ನೋಡಿರೋದು ಅಥವಾ ನಿಮ್ಗೆ ಹೇಳ್ಕೊಂಡಿರೋದು, ಅಣ್ಣ ಈ ತರ ಆಗಿದೆ, ನನಗೆ ಮೋಸ ಹೋಯ್ತು ಅಥವಾ ಚೆನ್ನಾಗಿದ್ದೀನಿ, ಈ ತರ ಏನಾದ್ರು ಹೇಳಿರೋದು ಉಂಟಾ ನಿಮ್ಗೆ? ಇಲ್ಲ, ನನ್ಗೆ ಲವ್ ಸ್ಟೋರಿ ಬಗ್ಗೆ ಏನಪ್ಪ ಅಂದ್ರೆ ಅವ್ನು ಇದುವರೆಗೂ ಸೀರಿಯಸ್ ಆಗೇ ಇಲ್ಲ. ಅವ್ನಿಗೆ ಏನಪ್ಪಾ ಅಂದ್ರೆ ಅಚೀವ್ಮೆಂಟ್ ಮಾಡ್ಬೇಕದಷ್ಟೇ. ಈಗ ನೋಡಿ, ಸ್ಟಾರ್ಟಿಂಗು ನಿಮ್ಗೆ ಕಾಮಿಡಿ ಕಿಲಾಡಿಗೆ ಹೋದಾಗ ಅಲ್ಲಿ ನಾರ್ಮಲ್ ಆಗಿ ಕಾಮಿಡಿ ಮಾಡ್ತಿದ್ದ. ಮತ್ತೆ DKD ಬಂದಾಗ ಯಾರಿದ್ರು? ಗಗನ ಇದ್ದ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಬಂದ, ಅಲ್ಲಿ ಭರ್ಜರಿ ಅಲ್ಲಾದ್ಮೇಲೆ ನೆಕ್ಸ್ಟ್ ಅಲ್ಲೊಬ್ರು ಇತ್ತು. ಇದಾದ್ಮೇಲೆ ಬಿಗ್ ಬಾಸ್ ಬಂದ ಕಾವ್ಯ. ಹಿಂಗೆ ಅವನೊಂಥರ ಎಕ್ಸ್ಚೇಂಜ್ ಆಫರ್ ತರ ಹಂಗೆ ಮಾಡ್ಕೊಂಡು ಆರಾಮಾಗಿ ಎಂಟರ್ಟೈನ್ಮೆಂಟ್ ಕೊಡ್ಬಿಟ್ಟು ಹೋಯ್ತಾ ಇರ್ತಾನೆ. ಓಕೆ, ಅಂದ್ರೆ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅಂತ. ಈಗ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಜಗಳ ಆಗ್ತಾ ಇದೆ ಸರ್, ಲವ್ ವಿಚಾರಕ್ಕೆ ಜಗಳ ಆಗ್ತಾ ಇದೆ. ಗಿಲ್ಲಿ ನಟ ಬಂದು ಕಾವ್ಯನ್ ಲವ್ ಮಾಡ್ತೀನಿ ಹಂಗೆ ಅಂತ ಓಡಾಡ್ತಾ ಇದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಬಂದು ಇಲ್ಲ ನಾನ್ ಲವ್ ಮಾಡ್ತೀನಿ ಅಂತ ಕೂತಿದ್ದಾರೆ. ನಾನು ನೋಡಿ ಏನ್ ಅನ್ಸುತ್ತೆ? ಇಲ್ಲ, ನಿನ್ಗೆ ಕಾವ್ಯ ಬೇಕು, ನನ್ಗೆ ನೀನ್ ಬೇಕು. ನಾನು
ಒಂದ್ 10 ಗಂಟೆ ರಾತ್ರಿ ಅದನ್ನ ನೋಡ್ದೆ, ನನಗೆ ನಕ್ಕಿ ಸಾಕಾಗ್ಬಿಡ್ತು. ಯಾಕಂದ್ರೆ ಅವ್ರು ಆತರ ಕೇಳ್ತಾರೆ, ಗಿಲ್ಲಿ ನಿನ್ಗೆ ಕಾವ್ಯನ್ಗೆ ನೀನ್ ಬೇಕು, ನಿನ್ಗೆ ನಾನ್ ಬೇಕು, ನನ್ಗೆ ನೀನ್ ಬೇಕು ಅಂತ. ಸೊ ಹಾಗಿದ್ದಾಗ ನಾನೇ ಒಂದ್ಸರಿ ಸಿಕ್ಕಾಬಿಟ್ಟೆ ನಗ್ತೀನಿ, ನನಗೆ ನೀನ್ ಬೇಡ ಅನ್ಬಿಡ್ತೀನಿ. ಹೌದು, ನಿನ್ ಬ್ಯಾಗ್ ಹೋಗೋ, ನಿನ್ನ ಚಿಕ್ಕ ಹುಡುಗಿ ಕಣ ಹೋಗೋ ಅಂತ ಅಂದ್ಬಿಟ್ಟೇನೋ ಹೇಳ್ತಾರೆ ಗಿಲ್ಲಿ. ಅಕಸ್ಮಾತ್ ಏನಾದ್ರು ಡೀಪ್ ಆಗಿ ಏನಾದ್ರು ಹೋಗ್ಬಿಟ್ರೆ ರಕ್ಷಿತಾ ಶೆಟ್ಟಿ, ಏನ್ ಕತೆ ಗಿಲ್ಲಿದು ಅಂತ? ಏನು ಮಾಡಕ್ ಆಗೋದಿಲ್ಲ. ಆಮೇಲೆ ಅದು ತುಂಬಾ ಚೆನ್ನಾಗಿ ನಿಭಾಯಿಸ್ತಾನೆ ಬಿಡಿ, ಎಂತೆಲ್ಲ ಗಡ್ಸ್ಕೊಂಡು. ಅವನು ಒಳಗಡೆ ಹೋಗೋದು ಗೊತ್ತು, ಹೊರಗಡೆ ಬರೋದು ಗೊತ್ತು, ಅಷ್ಟು ಹುಷಾರು ಹಂಗಿದ್ದಾರೆ ಮೈಂಡ್ಲಿ. ಓಕೆ, ಯಾರಿಗೂ ಮೋಸ ಮಾಡಲ್ಲ ಒಟ್ಲಿ ಅವನು. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೋಡಿ ನಾನು ಮದುವೆ ಆಗೋದಾದ್ರೆ ಒಬ್ಳು ಮಾತ್ರ ಗಂಡ ಆಗಿರ್ತೀನಿ, ಬಟ್ ಲವರ್ ಆಗ್ಬೇಕಾದ್ರೆ ಎಲ್ಲರಿಗೂ ಆಗ್ತೀನಿ. ಆ ತರ ಪ್ಯಾಷನ್ಸ್ ಅವನು. ಈಗ ಅದೇ ಲವ್ ಒಂದ್ ಕಡೆಗೆ ಆಗ್ತಾ ಇದೆ. ಇವತ್ತು ಬೇರೆನೆ ಯಾರು ರಿಷಿಕನ ರಾಶಿ ಅವರು ಫುಲ್ಲು ಗರಂ ಆಗೋಗ್ಬಿಟ್ಟಿದ್ದಾರೆ ಗಿಲ್ಲಿ ಮೇಲೆ. ನೀನ್ ಕಾಮಿಡಿ ಎಲ್ಲ ಜಾಸ್ತಿ ದಿನ ಹಿಡಿಯಲ್ಲ, ಹಿಂಗೆ ಅಂತ ಅಂದ್ಬಿಟ್ಟು. ಓಕೆನಾ, ನೀನ್ ಬಕೆಟ್ ರಾಜ, ಕಾವ್ಯಂಗ್ ಬಕೆಟ್ ಹಿಡಿತೀಯ, ಹಾಗೆ ಹೀಗೆ ಅಂತ. ಸೊ ನಿಜವಾಗ್ಲೂ ಗಿಲ್ಲಿ ಬಕೆಟ್ ರಾಜನ ಅಂತ? ಇಲ್ಲ ಸರ್, ಅವನ ತರ ಬಕೆಟ್ ಗಿಕೆಟ್ ಹಿಡಿದು ಆ ಲೆವೆಲ್ ಬರಕ್ ಚಾನ್ಸೇ ಇಲ್ಲ. ನಾನು ಇನ್ನೊಂದ್ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಕಾಮಿಡಿ ಮಾಡಿ ಲೈಫ್ ಲಾಂಗ್ ಎಂಟರ್ಟೈನ್ಮೆಂಟ್. ನೋಡಿ, ಇವತ್ತು ಕಾಮಿಡಿ ನಟ್ರೆ ಜೀವಾಳ. ಹೌದು, ಕರೆಕ್ಟಾ? ಇವತ್ತು ಎಷ್ಟೋ ಜನ ಹೀರೋಗಳು ಬರ್ಬೋದು, ಹೋಗ್ಬೋದು ಸರ್. ಕಾಮಿಡಿಯನ್ಸ್ ಎಷ್ಟು ಬೆಲೆ ಇದೆ ಅಲ್ಲ. ಹೌದು, ಇವನು ಆತರ ಕೆಪಾಸಿಟಿ ಇದೆ ಸರ್. ನೀವು ಅವ್ರ ಥಾಟ್ ಅದು, ನೀನ್ ಬಕೆಟ್ ಹಿಡಿತೀಯ, ಹಂಗ್ ಹಿಡಿತೀಯ ಅಂತ. ಅವನು ಅದಕ್ಕೆ ಕೌಂಟರ್ ಎಲ್ಲ ಕೊಟ್ಟಿದ್ದಾನಲ್ಲ, ನಾನು ನೀ ಸ್ಮಾಲ್ ಬಕೆಟ್ ಅಲ್ಲ, ದೊಡ್ಡ ಬಕೆಟ್, ಡ್ರಮ್ ಅಂತೆಲ್ಲ ಹಂಗೆ. ಹಾಗಾಗಿ ಅವನು ಕೌಂಟರ್ ಹಂಗ್ ಕೊಟ್ಟಿರ್ತಾನೆ. ಅದು ನಿನ್ ಥಾಟ್ ಅಷ್ಟೇ, ನನ್ ಥಾಟ್ ಅಲ್ಲ. ಸೊ ಹಂಗೆ. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ, ಅವ್ನು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಸರ್. ಈಗಲೂ ಹೆಚ್ಚು ಕಮ್ಮಿ 99% ಎಷ್ಟೋ ಜನಕ್ಕೆ ಗೊತ್ತಿರೋದು ಗಿಲ್ಲಿನೇ ವಿನ್ನು ಅಂತ. ಎಲ್ಲರ ತಲೆಯಲ್ಲೂ ಅದೇ ಇದೆ. ಹಂಗಾಗಿ ಬಟ್ ನೋಡೋಣ, ಗೊತ್ತಾಗಲ್ವಲ್ಲ, ಸಮಯ ಏನಾದ್ರು ಅಕಸ್ಮಾತ್ ಬೇರೆ ರೀತಿ ಟರ್ನ್ ಆದ್ರೂ ಆಗ್ಬಿಡುತ್ತೆ. ಯಾಕಂದ್ರೆ ಟೈಮ್ ಮತ್ತೆ ಆ ಮೂಡ್ ಒಂದೇ ತರ ಇರಲ್ವಲ್ಲ ಸರ್. ಅಚಾನಕ್ಕಾಗಿ ಏನೋ ಒಂದ್ ಜಸ್ಟ್ ಮಿಸ್ ಆಗ್ಬಿಟ್ರು ಕಷ್ಟ ಆಗ್ಬಿಡುತ್ತೆ. ಹಂಗಾಗಿ ಅದಲ್ಲಿ ಬಹಳ ಹುಷಾರಾಗಿದ್ದಾನೆ, ನೀಟಾಗಿ ಆಡ್ತಾನೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮೌಂಟೇನ್ ರಘು ಅವ್ರನ್ನ ಫುಲ್ಲು ಅಪೋಸ್ ಮಾಡ್ಕೊಂತ ಇದ್ದಾರೆ ಗಿಲ್ಲಿ ಬರ್ತಾ ಯಾಕೋನು. ಸೊ ಮೌಂಟೇನ್ ರಘು ಅವ್ರಿಗಂತೂ ಓಪನ್ ಟಕ್ಕರ್ ಕೊಡ್ತಾ ಇದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಆಮೇಲೆ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ, ಅವ್ನು ಓಪನ್ ಟಾರ್ಗರ್ ಕೊಟ್ರು ಅಥವಾ ಟಕ್ಕರ್ ಕೊಟ್ರು ಅಷ್ಟೇ, ಅವ್ರನ್ನ ಮೇಂಟೈನ್ ಮಾಡ್ತಾರೆ ಬಿಡಿ ಸರ್. ರಘು ಅವ್ರನ್ನ ಆರಾಮಾಗಿ ಮೇಂಟೈನ್ ಮಾಡ್ತಾರೆ. ಎಕ್ಸ್ಪೆಷಲಿ ರಘು ಅವ್ರನ್ನ ಆಲ್ಮೋಸ್ಟ್ ಜಾಸ್ತಿ ಒಟ್ಟೋರ್ಕತೆ ಇರೋದು ಇವನೇ ಅಲ್ವಾ? ಇವನಿಂದನೇ ಸಕ್ತ. ಎಕ್ಸ್ಪೆಷಲಿ ಹೇಳ್ಬೇಕಾದ್ರೆ ರಘು ಸರ್ ಸ್ವಲ್ಪ ಹೈಲೈಟ್ ಆಗ್ತಾ ಇದ್ದಾರೆ. ಎಲ್ಲರೂ ಹಂಗೆ. ಅವ್ನು ಯಾರು ಚಂದ್ರಪ್ರಭಾ ಮೊನ್ನೆ ಅದು ಕೆಂಪೇಗೌಡ ಮೀಸೆ ಬಿಟ್ಟಾಗ್ಲೂ ಹಂಗೆ, ಮತ್ತೆ ಮೀಸೆ ತೆಗೆದಾಗ್ಲೂ ಹಂಗೆ. ಹಂಗಾಗಿ ಯಾವ್ದಕ್ಕೂ ಬೇಜಾರ್ ಮಾಡ್ಕೊಳ್ಳಲ್ಲ ಅವನು. ಅಷ್ಟು ತುಂಬಾ ಕೂಲ್ ಆಗಿರ್ತಾನೆ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು. ನನ್ಗೆ ಅದು ಖುಷಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ನಮ್ ಟೀಮಲ್ಲಿ ಯಾರು ಆತರ ಕೋಪ ಮಾಡ್ಕೊಳ್ಳೋದು ಯಾರು ಇಲ್ಲ ಸರ್. ಎಲ್ಲ ನಮ್ ಟೀಮ್ ಮೇಲೆ ಹಂಗೆ ಇರೋದು. ನಾವು ನಾನಾಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಇನ್ನೂ ಸುಮಾರು ಜನ ಆ BMTC ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದಾರೆ. ಅವ್ರ ಹೆಸರು ಮೇ ಬಿ ನಟೇಶ್ ಅಣ್ಣ ಅಂತ ಇರ್ಬೇಕು. ಅವ್ರು ಇವತ್ತು ಮಾಡಿದ್ರೆ, ನಲ್ಲಿಮಳೆಯಲ್ಲೆಲ್ಲ ಸುಮಾರು ಮಾಡಿದ್ರೆ. PO2 ನಲ್ಲಿಮಳೆ, ಪಿ ಹೋಟೆಲ್ ಬಂದೆ ಎದ್ದೋಗ್ರಲ್ಲ ಮನೆಗೆ ತರದಲ್ಲ. ಅವರು ಗವರ್ನಮೆಂಟ್ ಜಾಬ್ ಅಲ್ಲಿ KSRTC ಕೆಲಸ ಮಾಡ್ತಾ ಇದಾರೆ. ಅವರು ಅದೃಷ್ಟ. ಯಾಕಂದ್ರೆ ಅವರೆಲ್ಲ ಕೂಲ್ ಮನಸ್ರಿ ಸರ್. ನಾವು ಯಾವತ್ತು ಏನು ಅನ್ಕೊಳ್ಳಿಲ್ಲ. ಬಟ್ ನಮ್ಗೆಲ್ಲ ಒಂದೊಂದು ದೊಡ್ಡ ಡ್ರೀಮ್ ಇದೆ, ಏನೋ ಮಾಡ್ಬೇಕು ಅಂತ. ಅದಕ್ಕೆಲ್ಲ ಸ್ಮಾಲ್ ಇನ್ವೆಸ್ಟ್ಮೆಂಟ್ ತರ ಇವು ಹೋಗ್ತಾ ಇರೋಂಥದ್ದು. ಎಸ್, ಇನ್ನು ಪಾರ್ಟಿ ಮಾಡಿದ್ರಲ್ಲ ಲಾಸ್ಟ್ ಇನ್ 3 days ಬಿಗ್ ಬಾಸ್ ಹೋಗೋ ಮೂಮೆಂಟ್ ಅಲ್ಲಿ ಪಾರ್ಟಿ ಮಾಡಿದ್ರಿ ಅಲ್ವಾ? ಆಗ ಗಿಲ್ಲಿ ನಟ ನೀವು ಏನಾದ್ರು ಡಿಸ್ಕಸ್ ಮಾಡಿರೋದು ಉಂಟಾ? ಅಂದ್ರೆ ಗಿಲ್ಲಿ ಈ ತರ ಆಡ್ಬೇಕು ಕಣೋ ಬಿಗ್ ಬಾಸ್, ಯಾಕೆಂದ್ರೆ ಈಗ 11 ಸೀಸನ್ ಇಂದ ನೋಡ್ಕೊಂಡ್ ಬಂದಿರ್ತೀರಿ ತಾವು ಕೂಡ. ಗಿಲ್ಲಿ ಅದ್ ಹಂಗಿರುತ್ತೆ ಹಿಂಗಿರುತ್ತೆ, ಈ ತರ ಮಾಡ್ಬೇಕು ಕಣೋ, ಇದೀ ತರ ಅಣ್ಣ, ಈ ತರ ಮಾಡ್ತೀನಿ ಅಣ್ಣ ನಾನು ಅಂತ ಅಂದ್ಬಿಟ್ಟು ಗಿಲ್ಲಿ ಏನಾದ್ರು ಹೇಳಿರೋದು ಉಂಟಾ? ಇಲ್ಲ, ಅಲ್ಲಿ ಚಾಯ್ಸ್ ಕೊಡ್ತಾರಲ್ಲ, ಅದು ಬೇರೆ ತರ ಇರುತ್ತೆ ಸರ್. ನಾವೇನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಈಗ ನಾವು ಎಕ್ಸಾಮ್ ಬರೆಯಕ್ ಹೋಗ್ತಿದೀವಿ, ಕ್ವಶನ್ ಪೇಪರ್ ಗೊತ್ತಿದ್ರೆ ತಾನೆ 100% ನಾವು ಆನ್ಸರ್ ಹುಡುಕೋದು. ಅಲ್ಲ, 11 ಸೀಸನ್ ಇಂದ ನೋಡಿದಿರಲ್ಲ? ನೋಡಿದಿರಿ. ಅಲ್ಲಿ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಆಗಿ ಆಟ ಆಡೋರ ತನಕ ಗೆದ್ದಿರೋದು. ಹೀಗಾಗಿ ನೀವು ಡಿಫ್ರೆಂಟ್ ಆಗಿ ಆಡ್ತಾರೆ. ನಿಮ್ಗೆ ಏನ್ ಹೇಳ್ಬೇಕು, ನೀವು ಮೊದ್ಲೇ ಚಾಲೆ ಹಾಕಿದಿರಿ, ತಲೆಗೆಡ್ಸ್ಕೊಳಕ್ ಹೋಗ್ರಿ ಅಂತ ಕಳಿಸಿದ್ವಿ. ಆದ್ರೂ ನಾನು ವಿನ್ ಆಗಿ ಬಂದೇ ಬರ್ತೀನಿ ಸರ್ ಅಂತ ಕಾನ್ಫಿಡೆಂಟ್ ಕೊಟ್ಟಿದ್ದೇನೆ. 100% ಬಂದೇ ಬರ್ತೇನೆ. ಎಸ್, ಅದಾದ್ಮೇಲೆ ಏನಾದ್ರು ಪ್ರಾಜೆಕ್ಟ್ಸ್ ಬಗ್ಗೆ ಏನಾದ್ರು ಗಿಲ್ಲಿ ನೆಕ್ಸ್ಟ್ ಇನ್ನ ಹೀರೋ ಆಗಿ ಮಾಡುವಂತದ್ದು ಯಾವ್ದಾದ್ರು ಸೀರಿಯಲ್ ಸಿನಿಮಾಗಳು ಯಾವ್ದಾದ್ರು ಕೈ ಬೀಸ್ ಕರೆದಿರೋದು ಉಂಟಾ? ಇಲ್ಲ, ನಾನು ಒಂದ್ 2-3 ಸರಿ ನಾನು ನೋಡಿದೀನಿ. ಕನಿಷ್ಠ ಪಕ್ಷ ನಾವು ಅವರು ಒಂದ್ 2-3 ಜನ ಪ್ರೊಡ್ಯೂಸರ್ ಮೀಟ್ ಮಾಡಿದೀವಿ, ಮಾತುಕತೆ ಆಗಿದೆ. ಸ್ವಲ್ಪ ಕಾನ್ಸೆಪ್ಟ್ ಏನೋ ಅವ್ನಿಗೆ ಲೈಕ್ ಆಗ್ಲಿಲ್ಲ. ಅದ್ ಬಿಟ್ಟು ನನ್ನ ಒಂದ್ಸರಿ ಹೇಳಿದ್ದೆ, ಒಂದು ಸಬ್ಜೆಕ್ಟ್ ರೆಡಿ ಮಾಡ್ಕೊಳ್ಳಿ, ಯಾರು ಪ್ರೊಡ್ಯೂಸರ್ಸ್ ಏನಾರು ಅಪ್ರೋಚ್ ಮಾಡಿದ್ರೆ ನೀವೇ ಡೈರೆಕ್ಷನ್ ಮಾಡಿ ಅಂತ. ಸರ್ ಫಸ್ಟ್ ಈಗ ಏನೇನ್ ಕೆಲಸ ಇರುತ್ತೋ ಕಮಿಟ್ಮೆಂಟ್ ಎಲ್ಲ ಮುಗಿಸ್ಬಿಡೋಣ ಸರ್, ಅದಾದ್ಮೇಲೆ ನೀವು ಬಿಗ್ ಬಾಸ್ ಇಂದ ಬನ್ನಿ, ಒಂದ್ಸರಿ ಕೂತ್ಕೊಂಡು ಡಿಸ್ಕಷನ್ ಮಾಡೋಣ ಅಂತ ಅನ್ಕೊಂಡು ನಾನು ಅವನು ಪ್ಲಾನ್ ಹಾಕಿದ್ವಿ. ಪ್ಲಾನ್ ಹಾಕ್ಬಿಟ್ಟು ಮಾಡ್ತೀವಿ ಸರ್, ಮಾಡ್ಬೇಕು. ಆಮೇಲೆ ಇನ್ನೊಂದೇನಾಗುತ್ತೆ, ನಮ್ದು ರಿಲೇಶನ್ಶಿಪ್ ಹಂಗೆ ಇದೆ. ಹಾಗಾಗಿ ನಮ್ದು ದೊಡ್ಡ ಕನಸೇ ಇದೆ, ಮಾಡ್ತೀವಿ. ಎಸ್, ಈಗ ಗಿಲ್ಲಿ ಬಂದು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಇಡೀ ಕರ್ನಾಟಕಕ್ಕೆ ಗಿಲ್ಲಿ ಅಲ್ಲಿ ಫೇಮಸ್ ಆಗಿದ್ರು. ಕಾಮಿಡಿ ಕಿಲಾಡಿ, ಭರ್ಜರಿ ಬ್ಯಾಚುಲರ್ಸು, DKD ಇದ್ರಲ್ಲೆಲ್ಲನ. ಈಗ ಬಿಗ್ ಬಾಸ್ ಅನ್ನೋ ಒಂದು ಶೋಗೆ ಹೋಗಿ ಇನ್ನೂ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗಿದ್ದಾರೆ. ಸೊ ಹೊರಗಡೆಗೆ ಬಂದಾದ್ಮೇಲೆ ನಿಮ್ಮನ್ನೆಲ್ಲಾದ್ರೂ ದೂರ ತೆಳ್ಳು
ಬೀಳುವಂತ ಗಿಲ್ಲಿ ಆಗಬಹುದಾ ಅಂತ? ಇಲ್ಲ ಇಲ್ಲ, ನನ್ಗೆ ಇನ್ನೊಂದ್ ಏನಾಗುತ್ತಂದ್ರೆ ನಮ್ಗೆ ಆ ಮನಸ್ಸು ಬಂದಿಲ್ಲ, ಆಮೇಲೆ ಅವ್ರಿಗೂ ಆ ಮನಸ್ಸಿಲ್ಲ ಸರ್. ಯಾಕಂದ್ರೆ ನಾನು ಕೆಲವು ಫೋಟೋಸ್ ನಿಮ್ಗೆಲ್ಲ ತೋರಿಸಿದ್ರೆ ಗಿಲ್ಲಿ ಆ ತಾಟಿಗೆ ಹೋಗ್ತಾನ ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ನನ್ನ ಹತ್ರ ವಿಡಿಯೋಸ್ ಕೆಲವು ಫೋಟೋಸ್ ಇಲ್ಲೇ ಇದೆ ನಮ್ಮ ರೂಮಲ್ಲಿ. ಅವ್ನು ಹೆಂಗಪ್ಪ ಅಂತ ಹೇಳಿದ್ರೆ ತುಂಬಾ ಬಡತನದಿಂದ ಬಂದಿರೋನು, ಆ ವ್ಯಕ್ತಿ ಹಂಗ್ ಬರಲ್ಲ. ಆಮೇಲೆ ಅವ್ನಿಗೆ ತುಂಬಾ ಚೆನ್ನಾಗ್ ಗೊತ್ತು ಯಾರು ನಮ್ಮನ್ನ ಎತ್ತಾರೆ, ಯಾರು ನಮ್ಮನ್ನ ತುಳಿತಾರೆ, ಅದೆಲ್ಲ ತುಂಬಾ ಚೆನ್ನಾಗ್ ಗೊತ್ತು ಅವನು. ಹಾಗಾಗಿ ನಮಗೂ ಆ ತಾಟ ಬಂದಿಲ್ಲ. ಬಟ್ ಆತರ ಬರ್ದೇ ಇರ್ಲಿ ಅಂತಾನೆ ದೇವ್ರ ಹತ್ರ ಬೇಡ್ಕೊತೀವಪ್ಪ ನಾವು ಅಲ್ವಾ? ಯಾಕಂತ ಹೇಳಿದ್ರೆ ಇನ್ನೊಂದ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲ ಕಾರ್ ತಗೊಬಿಟ್ಟಿದ್ದಾನೆ ಗಿಲ್ಲಿ, ಮತ್ತೆ ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ಬಿಟ್ಟಿದ್ದಾರೆ, ಈ ತಾಟ ಯಾವ್ದಿಲ್ಲ ಸರ್. ಅವ್ನ್ ಕಾರ್ ಅಲ್ಲ ಎಲ್ಲಿ ಕ್ಯಾಪ್ಸ್ ತಗೊಂಡ್ರು ಖುಷಿ ಪಡ್ತೀವಿ ನಮ್ಗೆ ಆತರ ಅವ್ರ ರಿಲೇಶನ್ಶಿಪ್. ಯಾಕಂದ್ರೆ ನೀವು ಬನ್ನಿ ಅಂತ ಹೇಳಿದಾಗ ನಾವು ಇವತ್ತು ಒಂದ್ 7 ವರ್ಷದಿಂದ ನಾವೇನಾದ್ರು ಡಿವೈಡ್ ಆಗಿದ್ರೆ ಒಂದು ಶಾರ್ಟ್ ಮೂವೀಸ್ ಮಾಡ್ಬಿಟ್ಟು ಹಿಂಗ್ ಬಂದ್ಬಿಡ್ತಾ ಇದೀವಿ ಸರ್. ಅವ್ರಿಗೆ ನನ್ ಟ್ಯಾಲೆಂಟ್ ಏನಂತ ಅವ್ರಿಗೆ ಗೊತ್ತು, ಅವ್ನ ಟ್ಯಾಲೆಂಟ್ ಅಂತ ನನಗ್ ಮಾತ್ರ ಗೊತ್ತು. ಹಾಗಾಗಿ ನಾವು ಒಂದು ಜೊತೆಲಿ ಒಂದು ಬಾಂಡಿಂಗ್ ಇದೆ, ಜೊತೆಲಿ ಹೋಗ್ಬೇಕು ಇಂಡಸ್ಟ್ರಿ ಒಳಗಡೆ ಅಂತ ಅನ್ಕೊಂಡಿದೀವಿ. ಹೋಗ್ತೀವಿ ಸರ್. ಅಂದ್ರೆ ಮುಂದಿನ ದಿನಗಳಲ್ಲಿ ಗಿಲ್ಲಿನ ಹೀರೋ ಆಗಿ ನೋಡುವಂತ ಒಂದೆಲ್ಲ ಇದಿದೆ ಅಂತ. ಆಸೋ ಬಗ್ಗೆ ಕನ್ನಡಿಗರು ಖಂಡಿತ ಇದೆ, 100% ನೋಡ್ತಾರೆ. ನಿಮ್ ಡೈರೆಕ್ಷನ್ ಅಲ್ಲೇ? ಅದು ನನ್ನ ಡೈರೆಕ್ಷನ್ ಅಂತೆಲ್ಲ, ಬೇರೆ ಡೈರೆಕ್ಷನ್ ಆಗ್ಬೋದು. ಅಥವಾ ಇನ್ನೊಂದೇನಪ್ಪ ಅಂದ್ರೆ ಕೆಲವು ಕಂಟೆಂಟ್ ಅವ್ನಿಗೆ ಶೂಟ್ ಆಗೋ ಕಂಟೆಂಟ್ ನಾನು ಮಾಡ್ತೀನಿ, ಆದ್ರೆ ಅವ್ನಿಗೆ ಇಷ್ಟ ಆಗ್ಬೇಕಲ್ಲ. ಯಾಕಂದ್ರೆ ಹೀರೋ ಅನ್ನೋ ಪೊಸಿಷನ್ ಇದೆಯಲ್ಲ ಸರ್, ಅದು ಬೇರೆ ಲೆವೆಲ್. ಅದನ್ನ ಸುಮ್ನೆ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅದೊಂದ್ ಮೆಟ್ಲು, ಲಾಸ್ಟ್ ತುದಿ ಮೆಟ್ಲು, ಅದು ಅಲ್ಲಿಂದ ಜಾರ್ಬಿಟ್ರು ಕಷ್ಟ. ಹಂಗಾಗಿ ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಮಾಡ್ತೀವಿ ಸರ್, ಅನ್ಕೊಂಡಿದೀವಿ. ಬಟ್ ನನ್ಗೊಂದ್ 2-3 ಸಬ್ಜೆಕ್ಟ್ ಏನಿತ್ತು ಅದನ್ನ ಗಿಲ್ಲಿಗೆ ಮಾಡ್ಬೇಕು ಅಂತ ನಾನು ರೆಡಿ ಮಾಡಿದ್ದೀನಿ. ಇದೇ ನನ್ನ ತಾಟಲ್ಲಿ. ಅವ್ನು ಬರ್ಲಿ, ಆತರ ಪ್ರೊಡ್ಯೂಸರ್ಗಳು ಸಿಕ್ಬೇಕು. ಆಮೇಲೆ ಈಗ ದೇಸಿ ಪ್ರತಿಭೆ ಅಂತ ಇರ್ತಾರಲ್ಲ, ಆತರ ದೇಸಿ ನಿರ್ಮಾಪಕರು ಅಂತ ಇರ್ತಾರೆ, ಅಂತ ನಿರ್ಮಾಪಕರು ನಮ್ ಕೈಗೆ ಸಿಗ್ಬೇಕು. ಇದು ನಿಮ್ ಕಂಟೆಂಟ್ ಈಗ ನಂಗೆ ತುಂಬಾ ಇಷ್ಟ ಮಾಡಿ ಅಂತ. ಈಗ ನಾವು ನಲ್ಲಿ ಮೊಳೆ ಮಾಡ್ಬೇಕಾದಾಗ ಸುಮಾರು ಜನ ನೋಡಿ, ಎಷ್ಟೋ ಜನ ನಮ್ಗೆ ಹೇಳ್ದಂಗ ನಿಮಗೆ ಕೆಲಸ ಬರಲ್ಲ ಅಂತ ಹೇಳಿದ್ರಲ್ಲ ಸ್ಟಾರ್ಟಿಂಗ್. ಇವಾಗ ನಾನು ಅದಕ್ಕೆ ಶಾರ್ಟ್ ಮೂವೀಸ್ ಮಾಡಿದೆ ನೋಡಿ ಸರ್. ಡೈರೆಕ್ಷನ್ ಮಾಡೋ ಅಂತ ಕೆಪಾಸಿಟಿ ಇದೆ ಇಲ್ವಾ ಅಂತ ಎಷ್ಟೋ ಜನ ನೋಡಿಲ್ಲ ಅದನ್ನ. ಅಮೂಲ್ಯ ರತ್ನ, ಆರುಷಿ ಯಾರು ನೋಡಿಲ್ಲ. ಹಾಗಾಗಿ ನೋಡಿದ್ರೆ ಅದು ಗೊತ್ತಾಗ್ಬೋದು. ಈಗಲೂ ನಾವು ಸರ್ಚ್ ಮಾಡ್ತಿರೋದೇನಪ್ಪ ಅಂದ್ರೆ ಒಳ್ಳೆ ನಿರ್ಮಾಪಕರು, ನಮಗ್ ಪ್ರೊಡ್ಯೂಸರ್ ಸಿಗ್ಬೇಕು. ನಮ್ಮ ಹತ್ರ ಕಂಟೆಂಟ್ ಇದೆ, 100% ಒಂದ್ ಒಳ್ಳೆ ಸಬ್ಜೆಕ್ಟ್ ಮಾಡ್ತೀವಿ ಅನ್ನೋದಕ್ಕೆ ಅದನ್ನ ಮಾಡಿ ಇಟ್ಟಿದೀವಿ. ಅಂದ್ರೆ ಈಗ ಸ್ಯಾಂಡಲ್ವುಡ್ ನಲ್ಲಿ ಕೆಲವು ಗಾಸಿಪ್ಸ್ಗಳು ಬರ್ತಾ ಇರೋ ತರ ಹೊಸಬರ್ಗಳಿಗೆ ಅವಕಾಶ ಸಿಗಲ್ಲ, ಅಥವಾ ಒಳ್ಳೆ ಟ್ಯಾಲೆಂಟೆಡ್ಸ್ ಗಳಿಗೆ ಅವಕಾಶ ಇಲ್ಲ ಅನ್ನೋದು ನಿಜಾನಾ ಸತ್ಯವಾಗಿ ಅಂತ? ಅದು ಖಂಡಿತ ಸರ್, ಒಪ್ಕೊಳ್ಳೋ ಮಾತಾಡ. ಯಾಕಂದ್ರೆ ಆತರ ಟ್ಯಾಲೆಂಟ್ ಇರೋರು ಸುಮಾರು ಜನ ಇದ್ದಾರೆ, ನಾನು ಒಪ್ಕೊಂಡಿರ್ತೀನಿ. ನಾನು ಸರ್ಚ್ ಮಾಡ್ತಾ ಇದೀನಲ್ಲ ಸರ್. ಈಗ ನಮ್ಗೆ ಇನ್ನೂ ಒಳ್ಳೆ ಟೈಮ್ ಬಂದಿಲ್ಲ ಅಂತ ನಾನೇ ಅನ್ಕೋಬೇಕಷ್ಟೇ. ನಾವು ಯಾರನ್ನು ದೂರಕ್ಕಾಗಲ್ಲ. ಈಗ ಎಷ್ಟೋ ಜನ ಪ್ರೊಡ್ಯೂಸರ್ಗಳು, ಹೌದಾ ನೀವು ಮಾಡಿದಿರಾ, ಬನ್ನಿ ನೀವೇನ್ ಮಾಡಿದಿರಿ, ಕೊಡಿ ಫಸ್ಟ್ ನಿಮ್ಗೆ ಒಂದು ಪ್ರೊಫೈಲ್ ಅಂತ ಕೇಳಿದ್ರೆ ನಮ್ಮ ಹತ್ರ ಇದೆ ಪ್ರೊಫೈಲ್ ಇಡ ಅಂತ. ಅಕಸ್ಮಾತ್ ಅದನ್ನ ಹಿಡ್ತೀವಿ, ನೋಡ್ಬಿಟ್ಟು ಅವ್ರು ಆರಾಮಾಗಿ ಮಾತಾಡ್ಬೋದು ನಮ್ಮ ಹತ್ರ. ನಿನ್ಗೆ ಆ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ನಮ್ಗೆ ಅವಕಾಶ ಕೊಡ್ಲಿ ಸರ್. ಮತ್ತೆ ಈಗ ಒಂದು ಗೌರ್ಮೆಂಟ್ ಕೆಲಸ ತಕೊಳ್ಳಿ, ಅಥವಾ ಒಂದು ಕೆಲಸಕ್ಕೆ ಹೋದ್ರೆ ಮಾರ್ಕ್ಸ್ ಕಾರ್ಡ್ ಕೇಳ್ತಾರಲ್ಲ, ಆ ಥರ ರೆಡಿ ಮಾಡಿ ಇಟ್ಟಿದೀವಿ ನೋಡಿ ಸರ್. ಯಾಕಂದ್ರೆ ನಾವು ಸಿಂಗಲ್ ಟೇಕ್ ಮಾಡಿದಾಗಲೇ ಬೇರೆ ತರ. ಯಾಕಂದ್ರೆ ನಾನು ಅವನು ಡೈಲಾಗ್ನ 1 ವಾರ ರಿಹರ್ಸಲ್ ಮಾಡ್ತಾ ಇದ್ವಿ. ಅವನ ಪಾತ್ರ, ನನ್ನ ಪಾತ್ರ, ಅವ್ರ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ 1 ವಾರ ರಿಹರ್ಸಲ್ ಮಾಡಿ ನಾವು ಪರ್ಫೆಕ್ಟ್ ಆದ್ಮೇಲೆ ಅಲ್ಲಿ ಹೋಗಿ ನಿಂತ್ಕೋತೀವಿ. ಈಗ ನನ್ನ ಕ್ಯಾರೆಕ್ಟರ್ ಮುಗಿದಕ್ಕೆ ಇಮಿಡಿಯೇಟ್ ಕ್ಯಾಮ್ರಾ ಹಿಂದೆ ಬಂದ್ಬಿಟ್ಟಿದೆ. ಮತ್ತೆ ನಾನು ಹಿಂಗ್ ಬರ್ತಾನೆ ಇಮಿಡಿಯೇಟ್ ಪಟ್ಟ ಅಂತ ಅಲ್ಲಿಗೆ ಬಂದ್ಬಿಟ್ಟಿದ್ದೆ. ನನ್ನ ಡೈಲಾಗ್ ಏನ್ ಹೇಳ್ಬೇಕು ಅದನ್ನ ಆ ಥರದ್ದು ಮಾಡ್ಕೊಂಡು ಸ್ವಲ್ಪ ಎಡಿಟಿಂಗ್ ಅಲ್ಲಿ ಸಿಂಗಲ್ ಟೇಕಲ್ಲಿ ಮಾಡ್ತಾ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿದೆ. ಓಕೆ, ಈಗ ಗಿಲ್ಲಿನ ಮೊಬೈಲ್ ನಲ್ಲಿ ನೋಡಿರೋದು ಜಾಸ್ತಿ, ಮೊಬೈಲ್ ನಲ್ಲಿ ನೋಡಿರೋದು ಪ್ಲಸ್ ಟಿವಿಗಳಲ್ಲಿ ನೋಡ್ತಾ ಇರೋದು. ಈಗ ಕರ್ನಾಟಕ ಜನ ಗಿಲ್ಲಿನ ಹೀರೋ ಆಗಿ ಬಂದ್ರೆ ಅಕ್ಸೆಪ್ಟ್ ಮಾಡ್ತಾರ ಅಂತ? ಇಲ್ಲ ಸರ್, ತುಂಬಾ ಜನ ಮಾಡಿದ್ದಾರೆ. ಚಿಕನ್ ಎಕ್ಸ್ಪೆಕ್ಟ್ ಮಾಡೋರಲ್ಲ ಸರ್, ಉಪಾಧ್ಯಕ್ಷ ಮಾಡಿದ್ದಾರೆ, ನಮ್ ಶರಣ್ ಸರ್ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಎಷ್ಟು ಜನ ಕಾಮಿಡಿಯನ್ಸ್ ಬಂದಿಲ್ಲ? ಕಂಟೆಂಟ್ ಚೆನ್ನಾಗಿರ್ಬೇಕು. ನನಗೆ ಆತರ ನಂಬಿಕೆ ನೋಡಿ, ಈ ಪ್ರಶ್ನೆ ಕೇಳಿದ್ರಲ್ಲ, ಆ ನಂಬಿಕೆ ಇರ್ಲಿಲ್ಲ. ಯಾವತ್ತು ಸೂಪ್ರಮ್ಸ್ ಹಿಟ್ಟಾಯ್ತೋ ಅವತ್ತೊಂದು ಕಾನ್ಫಿಡೆಂಟ್ ಬಂತು, ಎಸ್ ಕರ್ನಾಟಕ ಜನ ಕಂಟೆಂಟ್ ಇದ್ರೆ ಮಾತ್ರ ಒಳಗಡೆ ಬರ್ತಾರೆ ಅಂತ ಗೊತ್ತಾಗ್ಬಿಡುತ್ತು. ಹಂಗಾಗಿ ಅವ್ನಿಗೆ ಯಾವ ಸೂಟ್ ಆಗತ್ತೆ ಆ ತರದ ಕಂಟೆಂಟ್ನೇ ಮಾಡ್ತೀವಿ. ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ. ನೀವು ಸ್ಟಾರ್ಟಿಂಗ್ ಥಿಯೇಟರ್ ಒಳಗಡೆ ಬಂದ್ರೆ ಆರಾಮಾಗಿ 8 ಗಂಟೆ ನಗ್ತಾ ಬರ್ಬೇಕಷ್ಟೇ. ಆ ತರದ ಕಂಟೆಂಟ್ ನಮ್ಮ ಹತ್ರ ಇರೋದು. ಯಾಕಂದ್ರೆ ಅದಕ್ಕೆಲ್ಲ ಪ್ರೊಫೈಲ್ ನಾವು ಅಲ್ಲೇ ಕೊಟ್ಟಿದೀವಲ್ಲ, ನಿಮ್ಗೆಲ್ಲ ಶಾರ್ಟ್ ಮೂವೀಸ್ ಹೇಳುತ್ತೆ ಅದನ್ನೆಲ್ಲ ಕೊಟ್ಟಿದೀವಿ. ಬಟ್ ನೋಡೋಣ ಸರ್, ಆ ತರದೇನೋ ಅವಕಾಶ ಏನಾದ್ರು ಬೇಗ ದೇವ್ರು ಅದನ್ನ ಕರುಣಿಸ್ಲಿ, ಖಂಡಿತ ಮಾಡ್ತೀವಿ, ಮಾಡ್ಬೇಕು. ಎಸ್, ಇನ್ನು ಗಿಲ್ಲಿ ನಟನ ಊರಿಗಿಂದಾದ್ರೂ ಹೋಗಿರೋದು ಉಂಟಾ? ಹೋಗಿದೀವಿ, ಒಂದ್ 2-3 ಅವ್ರ ತಾಯಿ, ಅವರ ಅಪ್ಪ, ಅವ್ರ ತಂಗಿಗಳೆಲ್ಲ ಯಾವ ತರ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ, ಏನು? ಸೇಮ್ ಗಿಲ್ಲಿನ ಹೆಂಗ್ ನೋಡ್ತಾರೋ ನಮ್ಮನ್ನ ಹಂಗೆ ನೋಡ್ತಾರೆ. ಅಲ್ಲಿನ ಸಿಚುವೇಶನ್ಸ್ ನಿಮ್ಮ ನಡುವೆ ಅವ್ರ ನಡುವೆ ಯಾವ ತರ ಇತ್ತು? ಇಲ್ಲ ಅಲ್ಲಿ ಅವ್ರನ್ನ ಗಿಲ್ಲಿನ ಮಗ ಅಂತಾರೆ, ನಮ್ಮನ್ನ ಅವ್ರ ಅಪ್ಪ ಮತ್ತೆ ಅವ್ರ ಅಮ್ಮ ಮಗ ಅಂತಾನೆ ಕರೀತಾರೆ. ನಾನೊಂದ್ 2-4 ಸರಿ ಹೋಗಿದ್ದೀನಿ. ಅವ್ರ ಅಣ್ಣನ ಮದುವೆಗೆ 1 ಸರಿ ಹೋಗಿದ್ದೆ, ಅದಾದ್ಮೇಲೆ ಇನ್ನೊಂದ್ 2 ಸರಿ ಹೋಗಿದ್ವಿ. ಅದು ಬಿಟ್ರೆ ನೆಕ್ಸ್ಟ್ ಇನ್ನು ಹೋಗಕ್ ಆಗ್ಲಿಲ್ಲ ನನಗೆ. ಅದು ಸಿಸ್ಟರ್ ಮದುವೆಲಿ 1 ಸರಿ ಕರೆದಿದ್ದ. ಆ ಸಿಸ್ಟರ್ ಮದುವೆಲಿ ಪಾಪ ನಮ್ಮ ತಂದೆಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ಬಿಟ್ಟಿತ್ತು, ನಾನು ಅಲ್ಲಿ ಹೋಗ್ಲಿಲ್ಲ. ಆಗ ಸ್ವಲ್ಪ ನಿಮ್ಮನ್ಸಲ್ಲಿ ಇದ್ದೆ, ನಮ್ಮ ಅಪ್ಪ ತೋರಿಸ್ಕೊಂಡು ಹೋಗ್ಲಿಲ್ಲ. ಅವ್ರ ಅಣ್ಣನ ಮದುವೆಗೆಲ್ಲ ಹೋಗಿದ್ದೀನಿ. ಈಗಲೂ ಹೋಗ್ಬೇಕಾದಾಗ ಬಂದ್ರೆ ಹೋಗಿದ್ ಬರೋಣ ಅಂತ ನನಗೇನಾದ್ರು ಕೆಲಸ ಇತ್ತು ಅಂತ ಹೇಳಿದ್ರೆ ಹೋಗಕ್ಕಾಗಲ್ಲ. ಫ್ರೀ ಆದಾಗ ಖಂಡಿತ ಹೋಗ್ತಾ ಇರ್ತೀವಿ. ಅದಂದ್ರೆ ಸ್ವಲ್ಪ ಫಾರ್ಮ್ ಹೌಸ್ ಗಿಮಸ್ ಎಲ್ಲ ಮಾಡ್ತಾ ಇದ್ದೇನೆ, ಹೆಲ್ಪ್ ಆಗುತ್ತೆ, ಮಾಡ್ತೀವಿ.
ಎಸ್, ಇಷ್ಟು ದಿನ ಅಂತೂ ಗಿಲ್ಲಿ ನಟನ್ಗೆ ಅಂದ್ರೆ ಜಾಸ್ತಿ ಫ್ರೆಂಡ್ಸ್ಗಳನ್ನ ಯಾರನ್ನೂ ಮಾಡ್ಕೊಂತ ಇರ್ಲಿಲ್ಲ. ಇನ್ ಮುಂದೆ ಒಂದ್ ಸ್ವಲ್ಪ ಐಪ್ ಆಗಿದ ತಕ್ಷಣನೇ ಅಣ್ಣ ಅಪ್ಪ ಅಂದ್ಕೊಂಡ್ ಬರೋರು ಜಾಸ್ತಿ ಆಗ್ತಾರೆ. ಅಂದ್ರೆ ಅದು ನಾಟ್ ಓನ್ಲಿ ಗಿಲ್ಲಿ ನಟ, ಯಾರೇ ಆದ್ರೂ ಕೂಡ ಜೀವನದಲ್ಲಿ ಒಂದ್ ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದಿದ್ದಾರೆ ಅಂತ ಅಂದಿದ ತಕ್ಷಣನೇ ಅಣ್ಣ ಅಪ್ಪ ಅಂದ್ಕೊಂಡು ಗಿಲ್ಲಿ ನಟನ್ ಒದ್ದಿರೋರು ಕೂಡ ಬಂದು ಹತ್ರಕ್ ಬರ್ತಾರೆ. ಅಂತ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಇನ್ ಮುಂದಿನ ದಿನದಲ್ಲಿ ಅಂತವ್ರು ಯಾರ್ದೋ ಒಂದು ಮರಳು ಮಾತಿಗೆ ಕಟ್ಟು ಬಿದ್ದು ಗಿಲ್ಲಿ ನಟ ನಿಮ್ಮನ್ನ ದೂರ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಬರುತ್ತಾ ಅಂತ ಮೈಂಡ್ ಸೆಟ್ ಇದೆಯಾ ಅಂತ? ಇಲ್ಲ ಸರ್, ನನ್ಗೇನು ಅಕಸ್ಮಾತ್ ಆ ದಿನಗಳು ಯಾವ್ದು ಬರದೇ ಇರ್ಲಿ ಅಂತ ಅನ್ಕೋತೀನಿ. ಒಂದು ಆ ತರದ ದಿನ ಬಂದ್ರು ಅವ್ರಿಗೆ ನಾನೇನಂತ ಗೊತ್ತು, ನನ್ಗೆ ಅವ್ರೇನು ಅಂತ ಗೊತ್ತು ಸರ್. ಯಾಕಂದ್ರೆ ಕಣ್ಣಾರ ಕಂಡ್ರು ಪ್ರಮಾಣ ನೋಡ್ಬೇಕು. ಇವಾಗ ನೀವ್ ಹೇಳದ್ ಕರೆಕ್ಟ್, ಅದು ಎಷ್ಟೋ ಜನ ನಿಮ್ ಬಗ್ಗೆ ಹಂಗ್ ಹೇಳಿದ್ರು, ನಿಮ್ ಬಗ್ಗೆ ಹಿಂಗ್ ಹೇಳಿದ್ರು, ಇದೆಲ್ಲ ಹೇಳ್ತಾರೆ. ಅಂದ್ರೆ ಎಷ್ಟೋ ಜನ ಇವತ್ತು ಸಂಬಂಧಗಳು ಯಾಕೆ ಬೇರ್ಪಡೋಗುತ್ತೆ ಅಂದ್ರೆ ಬೇರೆ ಸಮಾಚಾರದಿಂದನೇ ಸಂಬಂಧಗಳು ಬೇರ್ಪಡೋಗುತ್ತೆ. ಹಂಗಾಗಿ ಅವ್ರಿಗೂ ನಮ್ಗೆ ಏನು ಆ ತರದ ಭಾವನೆಗಳು ಇಲ್ಲ. ಜೊತೆಗೆ ಅವರು ನಮ್ ರಿಲೇಷನ್ ತುಂಬಾ ಚೆನ್ನಾಗಿದ್ದೀವಿ. ಅದು ನಾನು ಹೇಳ್ದಂಗೆ ಇಲ್ಲ, ಆ ಥರದ್ದು ನಾನು ಯಾವತ್ತೂ ಥಿಂಕ್ ಮಾಡಿಲ್ಲ, ಮಾಡೋದು ಇಲ್ಲ ನಾವು. ಎಸ್ ಸರ್, ನೀನು ಅಂದ್ರೆ ಆದಷ್ಟು ಬೇಗ ಗಿಲ್ಲಿ ನಟ ಅವರಂತೂ ವಿನ್ ಆಗ್ತಾರೆ ಅನ್ನೋದು ಇಡೀ ಕರ್ನಾಟಕ ಹೇಳ್ತಾ ಐತೆ. ನೀವು ಒಬ್ರು ಫ್ರೆಂಡ್ ಆಗಿ, ಅಂದ್ರೆ ನಾನು ಕ್ಯಾಶುಯಲ್ ಆಗಿ ಕೇಳುವಂಥದ್ದು, ಪಬ್ಲಿಕ್ ಅಲ್ಲಿ ಕೇಳ್ದಂಗೆ ನಾನು ಹಿಂಗೆ ಕೇಳ್ತೀನಿ ಸರ್. ಈಗ ಅಶ್ವಿನಿ ಗೌಡ ಹೊರಗಡೆ ಹೋಗ್ಬೇಕು ಅನ್ನೋ ಒಂದು ಏನಂತಾರೆ ಒಂದು ಚರ್ಚೆ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ. ಆದ್ರೆ ಪ್ರತಿ ಬಾರಿಯೂ ಕೂಡ ಅಶ್ವಿನಿ ಗೌಡ ಫಸ್ಟ್ ಸೇಫ್ ಆಗ್ತಾ ಇದ್ದಾರೆ. ಇದು ಬಿಗ್ ಬಾಸ್ ಗಿಮಿಕ್ ಅಥವಾ ಲೈಕ್ ಜನರೇ ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರ ಅಂತ? ನೋಡಿ, ಜನರು ಓಟ್ ಹಾಕೋರು ಯಾರ್ಯಾರಿಗೆ ಹಾಕಿದಾರೆ ಅಂತ ಇದುವರೆಗೂ ನಮಗೂ ಗೊತ್ತಾಗ್ತಿಲ್ಲ, ನಿಮಗೂ ಗೊತ್ತಾಗ್ತಾ ಇಲ್ಲ. ಅದು ಗಿಮಿಕ್ ಅಂತಿದ್ದೋ ಅಥವಾ ಗಿಮಿಕ್ ಇಲ್ವೋ ಅದು ನನ್ಗೆ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ನವರು ಯಾರನ್ನ ಇಟ್ಕೋಬೇಕು, ಯಾರನ್ನ ಇಟ್ಕೋಬಾರ್ದು, ಯಾವ ಟೈಮಲ್ಲಿ ಹೋಗ್ತಾರೆ, ಯಾವ ಟೈಮಲ್ಲಿ ಇರ್ತಾರೆ ಎಲ್ಲ ಗೊತ್ತು ಅವ್ರಿಗೆ. ಈಗ ಅಶ್ವಿನಿ ಗೌಡ ಅವರು ಬೇರೆಯವರಲ್ವಲ್ಲ, ಈಗ ಅವರು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಾನೆ ಬಂದಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಈ ಕ್ಲೈಮ್ಯಾಕ್ಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಿಗ್ ಬಾಸ್ ಬಂದಿದ್ದಾರೆ. ಕರ್ನಾಟಕ ಜನತೆಗೆ ಎಂಟರ್ಟೈನ್ಮೆಂಟ್ ಕೊಡ್ಲಿ ಅವ್ರು ಅಷ್ಟೇ. ಆಮೇಲೆ ಯಾರು ಗೆಲ್ತಾರೆ, ಯಾರು ವಿನ್ ಆಗ್ತಾರೆ, ಹೋಗ್ತಾ ಒಬ್ಬೊಬ್ರು ಹೋಗ್ಲೇಬೇಕಲ್ಲ ಸರ್. ಫೈನಲ್ ವಿನ್ ಆಗೋದು ಯಾರು? ಒಬ್ರೆ. ಅವ್ರು ಯಾರು ಅಂತ ನಿಧಾನ ಗೊತ್ತಾಗ್ತದೆ ಅವ್ರಿಗೆ. ಈಗ ನೋಡಿ, ನಿಮ್ಮ ಬಾಯಲ್ಲೂ ಹಂಗೆ ಬಂತು, ಅಶ್ವಿನಿ ಗೌಡ ಅವರು ಇದು ಎನಿಮೇಟ್ ಆಗ್ಬೇಕು ಸರ್ ಅಂತ ಹೇಳ್ತಾ ಇದ್ರಿ. ಬಟ್ ನಾನು ನೋಡ್ತಾ ಇದ್ದಾಗ ಎಲ್ಲರೂ ಅವ್ರನ್ನೇ ಹೇಳ್ತಾ ಇದಾರೆ. ಬಟ್ ನೋಡೋಣ, ಅವ್ರದಿಂದ ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕಲ್ಲ. ಅಲ್ಲ, ಇದು ನನ್ನ ಬಾಯಲ್ಲಿ ಬಂದಿದ್ದಲ್ಲ, ಸಾರ್ವಜನಿಕವಾಗಿ ನಾವು ಅಂದ್ರೆ ಲೈಕ್ ವೋಟಿಂಗ್ ಪೋಲ್ ಅಂತ ಹೋದಾಗ ಸುಮಾರು ಜನ 90% ನಾವ್ ಎಲ್ಲೇ ಮೈಕ್ ಹಿಡಿದ್ರು ಗಿಲ್ಲಿ ನಟ ಗೆಲ್ಬೇಕು, ಅಶ್ವಿನಿ ಫಸ್ಟ್ ಹೋಗ್ಬೇಕು ಹಾಗೆ ಹೀಗೆ ಅಂತೆಲ್ಲ ಬರ್ತಾ ಇರುತ್ತೆ. ಸೊ ನಿಮ್ಮನ್ನ ಅದಕ್ಕೆ ಕೇಳಿದ್ ನಾನು. ಇಲ್ಲ, ನಾನು ಅವ್ರನ್ನ ಹೋಗ್ಬೇಕು ಅಂತ ನಾನು ಹೇಳಲ್ಲ ಸರ್. ಅವರು ಒಳ್ಳೆ ಮನಸ್ಸಾಗಿ ಆಟ ಆಡ್ಲಿ ಅಷ್ಟೇ. ಅಕಸ್ಮಾತ್ ಆ ತರ ತಪ್ಪೇನಾರು ಮಾಡ್ತಾ ಇದಾರೆ ಅಥವಾ ಆ ತರ ಮನಸ್ಸಿಗೆ ಏನಾದ್ರು ಘಾಸಿ ಮಾಡ್ತಾ ಇದಾರೆ ಅಂದ್ರೆ ಅವ್ರು ತಿದ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ಈಗಲೇ ಹೋಗ್ಬೇಕಂತ ನಾನು ಬಯಸಲ್ಲ, ಯಾರು ಬಯಸಲ್ಲ. ಈಗ ಸುಮಾರು ಜನಕ್ಕೆ ಆಗಂತಾರಲ್ವಾ, ಅವರು ಬಂದ್ರೆ ನಮ್ಗೆ ಅವ್ರು ಒಳ್ಳೆ ಆಟ ಆಡೋದು ನಮ್ಗೂ ಒಳ್ಳೇದಲ್ವಾ. ಎಸ್, ಇನ್ನೊಂದು ಕ್ವಶನ್, ಅಶ್ವಿನಿ ಗೌಡ ಅವರಿಂದ ಗಿಲ್ಲಿ ನಟ ಫೇಮಸ್ ಆಗ್ತಾ ಇದಾರೆ ಅನ್ನೋದೊಂದು ವದಂತಿಗಳು ಕೇಳಿ ಬರ್ತಾ ಇದೆ. ನಿಮ್ ಪ್ರಕಾರ ಅಶ್ವಿನಿ ಗೌಡ ಅವರು ನೋಡಿ, ಇವಾಗ ಬಿಗ್ ಬಾಸ್ ಬರೋಕ್ ಮುಂಚೆ ಅಶ್ವಿನಿ ಗೌಡ ಅವರು ಎಲ್ಲಿದ್ರು ಸರ್? ಎಲ್ಲಿದ್ರು ಅಶ್ವಿನಿ ಗೌಡ ಅವರು? ಯಾವ ಸಿನಿಮಾ ಮಾಡಿದ್ದಾರೆ, ಯಾವ ಸೀರಿಯಲ್ ಮಾಡಿದ್ದಾರೆ, ಅಥವಾ ಏನ್ ಮಾಡ್ತಾ ಇದ್ರು? ಅವ್ರ ಪ್ರೊಫೆಷನಲ್ ಏನು? ಗಿಲ್ಲಿ ನಟ ಆಲ್ಮೋಸ್ಟ್ ಸುಮಾರು ವಿಷಯದಲ್ಲಿ ಗೊತ್ತು, ಸುಮಾರು ಮೊಬೈಲ್ ನೋಡಿದ್ದಾರೆ, ಸುಮಾರು ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ. ಅವರಿಂದ ಫೇಮಸ್ ಆಗ್ಬೇಕು ಅಂತ ಏನಿಲ್ಲ. ನನ್ಗೆ ಗಿಲ್ಲಿ ಅವ್ರು ಬೇರೆ ಲೆವೆಲ್ ಬಿಡಿ. ಅಲ್ಲ, ಈಗ ಬರ್ತಾ ಇರುವಂತ ವದಂತಿಗಳು ಏನಪ್ಪಾ ಅಂದ್ರೆ, ಇಲ್ಲ ಅಶ್ವಿನಿ ಇಲ್ಲ ಅಂತಂದ್ರೆ ಗಿಲ್ಲಿ ನಟ ಫೇಮಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಶ್ವಿನಿನೇ ಪುಷಪ್ ಮಾಡ್ತಾ ಇರೋದು. ಅಶ್ವಿನಿ ಆತರ ರಗಡಾಗಿ ಮಾತಾಡ್ಲಿಲ್ಲ ಅಂದ್ರೆ ಗಿಲ್ಲಿ ನಟ ಹಂಗ್ ಫೇಮಸ್ಸೇ ಆಗ್ತಾ ಇರ್ಲಿಲ್ಲ. ಬಿಗ್ ಬಾಸ್ ನೊಳಗಡೆ ಕಳಪೆ ಪಟ್ಟ ತಗೊಂಡಿರೋನು ಇಷ್ಟೊತ್ತಿಗಾಗ್ಲೇನೆ ಅಂತ ಸಾರ್ವಜನಿಕರು ಹೇಳ್ತಾರೆ. ಇಲ್ಲ, ಈಗ ಅಶ್ವಿನಿ ಗೌಡ ಮಾತಾಡೋದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ. ಸುಮ್ನೆ ಡೆಲ್ ಆಗಿದ್ದಾರೆ ಅವರು. ಅದೇ ಅಶ್ವಿನಿ ಗೌಡ ಅವ್ರು ಮಾತಾಡ್ತಾ ಇರೋದಕ್ಕೇನೆ ಗಿಲ್ಲಿ ನಟ ಕೌಂಟರ್ ಕೊಡೋ ಅಂತದ್ದು ಆಗ್ತಾ ಇರೋದು. ಅಶ್ವಿನಿ ಗೌಡ ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟ ಈ ಲೆವೆಲ್ ಐಪೆ ಆಗ್ತಾ ಇರ್ಲಿಲ್ಲ ಅನ್ನೋದು. ಇಲ್ಲ ಸರ್, ನಾನು ಅದನ್ನ ಖಂಡಿತ ಯಾವತ್ತೂ ನಂಬಾಗಿಲ್ಲ. ಬಟ್ ಅವ್ರಿಬ್ಬರಿಗೂ ಒಂದು ಕಾನ್ವೆನ್ಷನ್ ಇದೆ, ನಡೀತಾ ಇತ್ತು. ಈಗ ಕಾವ್ಯ ಅವ್ರು ಇಲ್ಲ ಅಂತ ಹೇಳಿದ್ರು ಹಂಗೆ ಅಂತಿದ್ರು. ಕಾವ್ಯ ಅವ್ರು ಲವ್ ಮಾಡ್ತಿದ್ರೆ, ಲವ್ ಪ್ರಪೋಸ್ ರಾಖಿ ಕಟ್ಟಿದ್ದೆಲ್ಲ ಕಾವ್ಯ ಇಲ್ಲ ಅಂತ ಹೇಳಿದ್ರೆ ಗಿಲ್ಲಿ ಇಲ್ಲ ಅಂತ ಅನ್ಕೊಳ್ಳೋದು ಸರ್. ಗಿಲ್ಲಿ ಎಲ್ಲ ಯಾರೇ ಆದ್ರೂ ಎಂಟರ್ಟೈನ್ಮೆಂಟ್ ನೋಡ್ತಾರೆ. ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಸೀಸನ್ 7 12 ಬರೋಕೆ ಮುಂಚೆ ಹಿಂದೆ ಗೆದ್ದಿರೋರು ಯಾರು? ಹನುಮಂತ್ ಗೆದ್ರಲ್ಲ, ಅವರು ಆತರ ಆಟ ಆಡಿದಾರ. ಎಕ್ಸ್ಪೆಷಲಿ ಈಗ ಬಿಗ್ ಬಾಸ್ ಸೀಸನ್ 12 ಇದೆಯಲ್ಲ ಸರ್, ಇದೇ ಎಂಟರ್ಟೈನ್ಮೆಂಟ್ ನನ್ನ ಪ್ರಕಾರ. ಇಲ್ಲ ಅಂತ ಹೇಳಿದ್ರೆ ನೋಡಿ, ನೀವು ಬಿಗ್ ಬಾಸ್ ನೋಡಕ್ಕೆ ಆಗಲ್ಲ, ನನ್ ಕೈಲೇ ನೋಡಕ್ ಆಗಲ್ಲ ಬಿಗ್ ಬಾಸ್ ಗಿಲ್ಲಿ ಇಲ್ಲ ಅಂದ್ರೆ. ಹಂಗೆ ಅಲ್ಲ, ಈಗ ನೀವೊಬ್ರು ಸ್ನೇಹಿತರಾಗಿ ಈ ಮಾತನ್ನ ಹೇಳ್ತಾ ಇದ್ದೀರಿ ತಾವು, ಅಂದ್ರೆ ಗಿಲ್ಲಿ ಇಲ್ಲ ಅಂದ್ರೆ ನನ್ ಕೈಲೇ ನೋಡೋದಕ್ಕಾಗಲ್ಲ ಅಂತ. ಆದ್ರೆ ಸುಮಾರು ಜನ ಹೇಳ್ತಾ ಇರುವಂತದ್ದು, ಅಶ್ವಿನಿ ಗೌಡ ಅನ್ನೋದು ಅವರು ಏನಾದ್ರೂ ಗಿಲ್ಲಿಗೆ ಪ್ರವೋಕ್ ಮಾಡ್ಲಿಲ್ಲ ಅಂದಿದ್ರೆ, ಗಿಲ್ಲಿ ಮೇಲೆ ರೈಸ್ ಆಗಿರ್ಲಿಲ್ಲ ಅಂದಿದ್ರೆ, ಗಿಲ್ಲಿಗೆ ಪಾಶುಪತಾಸ್ತ್ರ ಬಿಟ್ಟಿರ್ಲಿಲ್ಲ ಅಂದಿದ್ರೆ, ಗಿಲ್ಲಿ ಅದ್ ಹೆಂಗ್ರಿ ಡೈಲಾಗ್ ಹೊಡಿತಾ ಇದ್ದ, ಗಿಲ್ಲಿ ಬೇರೆಯವ್ರು ಇನ್ ಯಾರಿದಾರ ಅಂತ ಗಿಲ್ಲಿಗೆ ಏನಂತಾರೆ, ಗಿಲ್ಲಿ ಟಫ್ ಕಾಂಪೀಟ್ ಮಾಡೋದಕ್ಕೆ
ಯಾರಿದ್ದಾರೆ ಅಶ್ವಿನಿ ಗೌಡ ಬಿಟ್ರಲ್ಲಿ? ಈಗೇನೋ ಮೌಂಟೇನ್ ರಘು ಅವರು ಇವರು ಬಂದಿದ್ದಾರೆ, ಅದಕ್ಕಿಂತ ಮುಂಚೆ ಯಾರು ಇರ್ಲಿಲ್ವಲ್ಲ ಅನ್ನೋದು ಜನರ ಅಭಿಪ್ರಾಯ. ಓಕೆ ಸರ್, ಜನಗಳ ಅಭಿಪ್ರಾಯನ ನಾವ್ ಯಾವತ್ತೂ ಗೆಸ್ ಮಾಡಲ್ಲ ಸರ್ ನಾವು. ಯಾಕಂದ್ರೆ ಈಗ ನೋಡಿ ಎಷ್ಟೋ ಒಳ್ಳೊಳ್ಳೆ ನಾನ್ ಸಿನಿಮಾ ವಿಚಾರಕ್ಕೆ ಬಂದ್ರೆ ಒಳ್ಳೊಳ್ಳೆ ಸಿನಿಮಾಗಳೇ ಸೋತ್ಬಿಟ್ಟಿದೆಯಲ್ಲ ಹೇಳಿ, ಈಗ ಒಳ್ಳೊಳ್ಳೆ ಸಿನಿಮಾಗಳೇ ಸೋತ್ಬಿಟ್ಟಿದೆಯಲ್ಲ ಮತ್ತೆ. ಹಾಗೆ ಜನ ಹಂಗ್ ಕೇಳಕ್ ಹೋಗ್ಬಾರ್ದು. ಆಮೇಲೆ ಅವ್ರದ್ದು ಒಬ್ಬೊಬ್ರದ್ದು ಮನಸ್ಥಿತಿ ಒಂದೊಂಥರ ಇರ್ತದೆ ಸರ್. ಆಮೇಲೆ ನಾವ್ ಅದನ್ನ ಹೇಳಕ್ಕೂ ಆಗೋದಿಲ್ಲ. ಆಮೇಲೆ ನನ್ಗೇನಾಗತ್ತೆ ಅಂತ ಹೇಳಿದ್ರೆ, ನೀವೇ ಪಾರ್ಟಿಸಿಪೇಟ್ ಮಾಡಿದಾಗ ನಿಮ್ ಫ್ಯಾಮಿಲಿ ಅವ್ರು ಏನಂತಾರೆ, ನನ್ ಮಗ ಗೆಲ್ಬೇಕು ಅಂತ ಅನ್ಕೋತಾರೆ. ನನಗೂ ನನ್ನ ಸ್ನೇಹಿತ ಪಾರ್ಟಿಸಿಪೇಟ್ ಮಾಡಿದ್ದಾನೆ, ಗೆಲ್ಬೇಕು ಅನ್ನೋದು ಒಂದು ಖುಷಿ. ಬಟ್ ಅವ್ನು ಇನ್ನೊಂದೇನಪ್ಪ ಅಂದ್ರೆ ಗೆಲ್ಲೋ ರೀತಿಲಿ ಆಡ್ತಾ ಇದ್ದಾನೆ ಸರ್. ಅದಂತೂ ನಿಮಗೂ ಗೊತ್ತಿರೋದು, ನಾವೇನ್ ಹೇಳ್ಬೇಕಾಗಿಲ್ಲ. ಎಸ್. ಇನ್ನು ಅಲ್ಲಿ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥವ್ರು ಮಲ್ಲಮ್ಮ ಮತ್ತೆ ಮಾಳು ನಿಪ್ನಾಳ್ ಅಂತ ಇಬ್ಬರಿದ್ದಾರೆ, ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕದಲ್ಲಿ ಅಂತ ಬಂದಾಗ ಹನುಮಂತ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹನುಮಂತ ಟಿವಿ ಸೀರಿಯಲ್ ಅಲ್ಲಿ ಇಲ್ಲಿ ಅಂದ್ಕೊಂಡು ಎಲ್ಲಾದ್ರಲ್ಲೂ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದಾರೆ. ಬಿಗ್ ಬಾಸ್ ನಲ್ಲೂ ವಿನ್ನೂ ಆಗೋದ್ರು ವೈಲ್ಡ್ ಕಾರ್ಡ್ ಎಂಟ್ರಿ. ಈಗ ಮಾಳು ನಿಪ್ನಾಳು ಮತ್ತೆ ಮಲ್ಲಮ್ಮ ಬಂದಿದಾರಲ್ಲ, ಇವರಿಬ್ರು ಬಗ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಅವರಿಬ್ರು ಏನ್ ಆಡ್ತಾ ಇದಾರೆ ನೀವು ನೋಡ್ತಾ ಇರೋ ಪ್ರಕಾರ? ಆ ವಯಸ್ಸಿಗೆ ಕನಿಷ್ಠ ಪಕ್ಷ ಮಲ್ಲಮ್ಮ ಅವ್ರು ಆಟ ಆಡ್ತಿರೋದು ಬಹಳ ಖುಷಿ ನಮ್ಗೆ. ಯಾಕಂದ್ರೆ ಆ ವಯಸ್ಸಲ್ಲಿ ಪಾಪ ಎಜುಕೇಟೆಡ್ ಜಾಸ್ತಿ ಇಲ್ಲ ಪಾಪ. ಅವರು ಅಲ್ಲಿ ಬಂದು ಎಂಟರ್ಟೈನ್ಮೆಂಟ್ ಕೊಟ್ಟು ಇವ್ರಿಗೊಂದು ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಖುಷಿ ವಿಚಾರ ಸರ್. ಎಕ್ಸ್ಪೆಷಲಿ ಗಿಲ್ಲಿ ಅಂತಲ್ಲ, ನನ್ಗೆ ಮಲ್ಲಮ್ಮ ಇದಾರಲ್ಲ ಅವ್ರದ್ದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಮುಗ್ಧ ಮನಸ್ಸು ಅವ್ರದೆಲ್ಲ. ಹಾಗಾಗಿ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರೋದು ನನಗೆ ತುಂಬಾ ಖುಷಿ. ಆಮೇಲೆ ಈಗ ಹೆಚ್ಚು ಕಮ್ಮಿ ಬಿಗ್ ಬಾಸ್ ಅಲ್ಲಿ ಇನ್ನೂ 11 ಜನ ಇರ್ಬೇಕಲ್ಲ, ಇನ್ನೂ 11 ಜನ ಇದಾರೆ. ಇನ್ನು